ಮಕ್ಳು ಮರಿ ನೋಡ್ತಾರೆ, ಎದ್ರುಕೊಂಡ್ರೆ ಕಷ್ಟ. ಕತ್ತೆ ಆದ್ರೂ ಜುಟ್ಟು ಹಾಕೊಂಡಿದ್ದೀನಿ ನೋಡಿ. ನಮ್ದು ಗ್ಯಾಲಕ್ಸಿ 15 ಮಾಡೆಲ್. ಯಾರು ನಮ್ಮನ್ನು ಕೇಳೋರು? ಹಾಕೊಳ್ಳಿ. ಆಯಿಲ್ ಸ್ಕಿನ್ ಇರೋರು ಯಾರು ಹಾಲು ಮೊಸರು ಯೂಸ್ ಮಾಡಬೇಡಿ. ದುಡ್ಡಿದ್ದಾಗ ಎಷ್ಟು ಹ್ಯಾಪಿಯಾಗಿ ತಗೋತೀವೋ, ದುಡ್ಡು ಇಲ್ದಿದ್ದಾಗ ಅದೇ ತರ ಲೈಫ್ನ ತಗೋಬೇಕು ನಾವು. ನಾನೇನು ಸೂಪರ್ ಮನೆ ಹೆಣ್ತಿನ, ಶಿವಕುಮಾರ್ ಹೆಣ್ತಿ. ನಾಚಿಕೆ ಆಗ್ತೈತೆ. ಈ ನಾಚಿಕೆ ಆಗಾದ್ರೆ ಕಾಫಿ ಮಾಡ್ಕೊಡ್ಬೇಕು ನನ್ನ ಗಂಡನ್ಗೆ. ಅಪ್ಪ ಎಪ್ಪಾಕಕ್ಕೆ ಮೊಸರೇ ಇರ್ಬೇಕಾ? ಹುಣಸೆ ಹುಳಿ ಹಾಕಿದ್ರೆ ಬಸ್ ಸ್ಟಾಪ್ ಅಲ್ಲಿ ಕಾಫಿ ಟೀ ಮಾಡಕ್ ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್. ಎಮ್ಮೆ ಹತ್ರ ಹೋಗ್ಬಿಟ್ಟು ಲವ್ ಇಷ್ಟ ಅಂತ ಕೇಳ್ಬೇಡ. ಕಳ್ಳು ಪಳ್ಳ ಎಲ್ಲ ಕಬ್ಬಣ ಆಗ್ಬಿಟ್ಟಿದಂಗವೆ. ನಾನು ನೋಡಿದಾಗ 4 ವರ್ಷ ಯಾರ ಹತ್ರನು ಮಾತಾಡ್ಲಿಲ್ಲಪ್ಪಿ ನಾನು. ತೆಂಗಿನಕಾಯಿ ಸುರಿಯೋದ್ ಕಲ್ತ್ಕೋ. ಶಿವ ಇಲ್ದಾಗ ನೀನೇ ಸುಲ್ಕೊಡ್ಬೋದು. ತುಂಬಾ ಐತೆ ಎಳ್ನೀರು. ಎನರ್ಜಿ ಬರ್ತಾ ಇಲ್ಲ ಇನ್ನು, ಆಮೇಲೆ ಬರ್ತೈತೆ. ಈ ಡೆಂಗ್ಯೂ ಬಂದಿರೋದಕ್ಕೂ ಸೊಳ್ಳೆಗಳು ಕಚ್ತಾರೋದು ಕರೆಕ್ಟ್ ಆಗೈತೆ. ನನಗೆ ಇಷ್ಟ ಆಗೋ ಐಟಮ್ಸ್ಗಳೇ ಡೇಂಜರ್. ಸೊಳ್ಳೆ ಬತ್ತಿ ಸ್ಮೆಲ್ ಅಂದ್ರೆ ಇಷ್ಟ ಆಗಲ್ಲ ಫ್ರೆಂಡ್. ಚಿಕ್ಕ ವಯಸ್ಸಿಂದ ಯಮನ್ ಜೊತೆ ಸೊಳ್ಳೆ ಹೊಡ್ಕೊಂಡು ಕುತ್ಕೋಬೇಕಾಗ್ತೈತೆ. ಇವಾಗಲೇ ಬೆಣ್ಣೆ ಮುದ್ದೆ ತರ ಇದೀನಿ. ಪ್ರೇತಾತ್ಮಗಳ ಜೊತೆ ಮಾತಾಡ್ತೈತೆ. ಶ್ರೀಕೃಷ್ಣ ಯಾಕೆ ಬೆಣ್ಣೆನ ತಿಂತಾ ಇದ್ರು ಅಂತ. ಇನ್ನು ಜನ್ಮದಲ್ಲಿ ದೃಷ್ಟಿ ಆಗ್ಬಾರ್ದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ಈಗ ಸಂಜೆ 3:30-4 ಗಂಟೆ ಆಗ್ತಾ ಬಂತು. 4 ಗಂಟೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಮಾಮೂಲಿ ಇವತ್ತು ಕೆಲ್ಸಕ್ಕೆ ರಜಾ ಹಾಕಿದ್ನಲ್ಲ, ಫುಲ್ ರೆಸ್ಟ್, ನಿದ್ದೆ ದಿನ ಇವತ್ತು. ಅದಕ್ಕೋಸ್ಕರ ಆಮೇಲೆ ಎದ್ದು ಫೇಸ್ ಪ್ಯಾಕ್ ಹಾಕೊಳ್ಳೋಣ, ಒಂದ್ ಸ್ವಲ್ಪ ಮನೆ ಬಾಗ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಅಡುಗೆ ಮಾಡೋಣ ಅಂತ ಅನ್ನಿಸ್ತು. ಹಂಗಾಗಿ ಎದ್ದೆ. ಅದು ಶಿವಮೊಗ್ಗ ನಡ್ಕೊಂಡು, ಇಲ್ಲಾಂದ್ರೆ ಇನ್ನ ಬಿತ್ಕೊಂಡೇ ಇರ್ತಾ ಇದೆ. ಇಷ್ಟು ಚೆನ್ನಾಗಿರ್ತೈತೆ ಮನೇಲಿ ಇದ್ರೆ ಅಂತ ಗೊತ್ತಿರ್ಲಿಲ್ಲ ಫ್ರೆಂಡ್ಸ್. ಆದ್ರೆ ಬರ್ತಾ ಬರ್ತಾ ಮನೇಲಿ ಇರೋದಕ್ಕೆ ಬೋರ್ ಆಗ್ತೈತೆ. ಹೆಂಗಿರ್ತಾರಪ್ಪ ಎಲ್ಲ ಹೆಣ್ಮಕ್ಳು ಅನಿಸ್ತೈತೆ. ನನ್ಗೆ ಜೀವನದಲ್ಲಿ ಒಂದೇ ಒಂದು ಆಸೆ ಫ್ರೆಂಡ್ಸ್, ಆಕ್ಟರ್ ಆಗೋದಲ್ಲ. ಅದು ಸೆಕೆಂಡ್ ಆಸೆ. ಫಸ್ಟ್ ಆಸೆನೆ ಕೆಲಸ ಎಲ್ಲ ಬಿಟ್ಬಿಟ್ಟು ಆರಾಮಾಗಿ ಮನೇಲಿ ಇರ್ಬೇಕು, ನಾನು ಗೃಹಿಣಿ ಆಗಿರ್ಬೇಕು ಅಂತ ಆಸೆ ಪಟ್ಟಿದ್ದೆ. ಯಾಕೋ 2 ದಿನಕ್ಕೆ 3 ದಿನಕ್ಕೆ ಗೃಹಿಣಿ ಬೋರ್ ಆಗ್ತೈತೆ ನನಗೆ. ಕೆಲಸ ಮಾಡ್ಕೊಂಡಿದ್ರೆ ಆಕ್ಟಿವ್ ಆಗಿರ್ತೀನಿ ಅನ್ಸ್ತಿದೆ. ಇಲ್ಲಾಂದ್ರೆ ನಿದ್ದೆ ಮಾಡಿದ ಹತ್ರನೇ ಮಲಗಿ ತೂಗುಡಿಸಿ ಸಾಕಾಗೋಯ್ತು ಜೀವನ. ಹಂಗಾಗಿ ಇವತ್ತೇ ಫುಲ್ ಸ್ಟಡಿ ಆಗ್ಬಿಟ್ಟು ನಾಳೆ ಕೆಲ್ಸಕ್ಕೆ ಓಡ್ತಾ ಇರ್ತೀನಿ. ಮನೆ ಇರಕ್ಕಂತ ನನ್ ಕೈಲಾಗಲ್ಲಪ್ಪ ಸ್ವಾಮಿ. ಹೆಂಗಂದ್ರೆ ಹಂಗೆ ಫ್ರೆಂಡ್ಸ್, ನಾನು ಕೆಲ್ಸಕ್ಕೆ ಹೋದ್ರೆ ಮನೆ ಬೇಕು, ಮನೇಲಿದ್ರೆ ಕೆಲಸ ಬೇಕು. ಬ್ಯಾಕ್ ಗ್ರೌಂಡ್ ಒಂದು ಸ್ವಲ್ಪ ಭಯಂಕರವಾಗಿದೆ, ಏನು ಅನ್ಕೋಬೇಡಿ. ಮನೆಗೆ ಹಾಕ್ಬಿಡೋಣ. ಬಾಕ್ ಹಾಕೋದೇ ಬೆಸ್ಟ್. ಮಕ್ಕಳು ಮರಿ ನೋಡ್ತಾರೆ, ಎದ್ರುಕೊಂಡ್ರೆ ಕಷ್ಟ. ಫ್ರೆಂಡ್ಸ್, ನಮ್ ಗುಂಡನ್ ರೂಮು ಮತ್ತೆ ಹಳೆ ಚಾನಲ್ ಫ್ರೆಂಡ್ಸ್ ಎಲ್ಲ ಮತ್ತೆ ಬರ್ತಾ ಇದ್ದೀರಾ. ನಿಮ್ಮ ಗುಂಡ ಏನಾಯ್ತು, ಮೊಲಗಳೇನಾಯ್ತು ಅಂತ ಕೇಳ್ತಿದ್ದೀರಲ್ಲ, ಅದು ಬೇರೆಯವ್ರು ಕೊಟ್ಬಿಟ್ರಿ ಫ್ರೆಂಡ್ಸ್. ಅಂದ್ರೆ ಹುಲ್ಲಿರ್ಲಿಲ್ಲ, ಬೇಸಿಗೆ ಬಂತು ಸಡನ್ ಆಗಿ. ಒಂದು ಮೊಲ ಆದ್ರೆ ಸಾಕ್ಬೋದು, 4-5 ಇದ್ವಲ್ಲ, ಹೆಂಗ್ ಸಾಕೋದು ಅಂದ್ಬಿಟ್ಟು ಬೇರೆಯವ್ರಿಗೆ ಫ್ರೀಯಾಗಿ ಕೊಟ್ವಿ. ಇಲ್ಲೇ ಪಕ್ಕದಲ್ಲೇ ಎಸ್ಟೇಟ್ ಐತೆ, ಬರೀ ಇದು ಗರ್ಕೆ ಹುಲ್ಲೇ ಬೆಳೆದಿರೋ ಎಸ್ಟೇಟು. ಅಲ್ಲಿ ಮೇಯ್ಕೊಂಡು ಚೆನ್ನಾಗಿದ್ದಾವಂತೆ. ಶಿವನ್ ಕೇಳ್ತಾ ಇದೀನಿ ಒಂದ್ಸಲ ನೋಡ್ಕೊ ಬರೋಣ ಬಾ 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 ಅಂತ. ನೀನ್ ನೋಡ್ಕೊ ಬರಕ್ ಬರಲ್ಲ, ಹಂಗೆ ಎತ್ಕೊ ಬಂದ್ಬಿಡ್ತೇವೆ, ಬಂದ್ರೆ ಅಲ್ಲೇ ಇರ್ಲಿ ಆರಾಮಾಗಿರ್ತವೆ ಅಂತ ಹೇಳ್ತು. ನಾನು ಹೋಗ್ಲಿ ಅಂತ ಸುಮ್ಮನೆ ಆಗ್ಬಿಟ್ಟು ಯಾವ ತರ ತರ್ಸ್ಕೊಳ್ತೀನಿ ಫ್ರೆಂಡ್ಸ್. ಎಡ್ಜುಟ್ಟು ಕತ್ತೆ ಆದ್ರೂ ಜುಟ್ಟು ಹಾಕೊಂಡಿದ್ದೀನಿ ನೋಡಿ. ನಂಗೆ ಇಷ್ಟ ಆಗ್ತೈತೆ ಫ್ರೆಂಡ್ಸ್ ಆವಾಗ ಜುಟ್ಟು ಹಾಕೊಳ್ಳೋಕೆ. ಸ್ಕೂಲ್ ನೆನಪಾಗ್ಬಿಟ್ರೆ ಹಾಕ್ಕೊಬಿಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ಫೇಸ್ ಪ್ಯಾಕ್ ಹಾಕೊಳ್ಳೋಣ. ಮುಖ ತೊಳ್ದಿಲ್ಲ, ಈಗ ತಾನೇ ಮೇಕಪ್ ಮಾಡ್ಕೊಂಡು ಈಗ ಮುಖ ತೊಳಿಬೇಕಾದ್ರೆ ಮತ್ತೆ ಬೇಜಾರಾಗ್ತೈತೆ ಫ್ರೆಂಡ್ಸ್. ಆದ್ರೂ ಮುಖ ತೊಳೆದ್ರೆ ಫೇಸ್ ಪ್ಯಾಕ್ ಹಾಕ್ಬೇಕು. ಓಕೆ, ತಟ್ ಅಂತ ಮುಖ ತೊಳ್ಕೊಬತ್ತೀನಿ ಈಗ. ಇದು ಆರೆಂಜ್ ಸಿಪ್ಪೆ ಪೌಡ್ರು, ಅಲೋವೆರಾ ಜೆಲ್, ಪ್ಯೂರ್ ಅಲೋವೆರಾ ತಗೊಂಡೆ. ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, 1 ಸ್ಪೂನ್ ಅಷ್ಟು, ಅರಿಶಿನ ಒಂದು ಸ್ವಲ್ಪ, ಇದು ಮಿಕ್ಸ್ ಮಾಡ್ಕೊಳ್ಳೋಕೆ ಸ್ವಲ್ಪ ನೀರು. ನನಗೆ ಜಾಸ್ತಿ ಪಿಂಪಲ್ಸ್ ಆಗ್ಬಿಡುತ್ತಲ್ಲ ಫ್ರೆಂಡ್ಸ್ ಸಮ್ ಟೈಮ್ಸು. ಅಂದ್ರೆ ತಿಂಗಳಿಗೆ ಒಂದ್ಸಲ. ಇದು ಮಾಮೂಲಿ. ಕೆಲವ್ರು ಹೆಣ್ಮಕ್ಳಿಗೆ ಇದು ಏನಂತಾರ ಗೊತ್ತಿಲ್ಲ, ರೆಸ್ಟ್ ದಿನ ಹತ್ರ ಬರ್ತಿದ್ದಂಗೆ, ಇಲ್ಲ ರೆಸ್ಟ್ ದಿನಗಳಲ್ಲಿ ಈ ತರ ಆಗ್ತೈತೆ. ನನಗೂ ಹಂಗೇನೆ. 1 2 3 4 5 6 7 8 9 10 ಅಷ್ಟು ಪಿಂಪಲ್ಸ್ ಆಗೈತೆ. ಈಗ ಇದನ್ನೆಲ್ಲ ರಿಮೂವ್ ಮಾಡ್ಕೋಬೇಕಂದ್ರೆ ನಮಗೆ ಆರೆಂಜ್ ಫೇಸ್ ಪ್ಯಾಕೆ ಬೆಸ್ಟು. ಇದರಲ್ಲಿ ಬೇಗ ಪಿಂಪಲ್ಸ್ ರಿಮೂವ್ ಆಗ್ತೈತೆ. ಅದಕ್ಕೆ ಇದನ್ನೇ ತಗೊಂಡೆ ಫ್ರೆಂಡ್ಸ್, ಸೆಲೆಕ್ಟ್ ಮಾಡ್ಕೊಂಡೆ. ಇದು ತುಂಬ ದಿನ ಆಗಿತ್ತಲ್ಲ ಹಾಕ್ಕೊಂಡು ಅಂತ. ಆರೆಂಜ್ ಗಮ್ಮಂತಿದೆ, ತಿನ್ನೋದೇ ಜ್ಞಾನ ಯಾವಾಗಲೂ ಫ್ರೆಂಡ್ಸ್. ನಾನು ಬೆಳಗ್ಗೆಯಿಂದ ಅಡುಗೆನೇ ಮಾಡಲಿಲ್ಲ. ರಾತ್ರಿ ಚಟ್ನಿ ಮಾಡಿದ್ನಲ್ಲ, ಈರುಳ್ಳಿ ಚಟ್ನಿ, ಅದಕ್ಕೆ ಅನ್ನ ಮಾಡಿ ಬೆಳಗ್ಗೆ ಮಧ್ಯಾಹ್ನ ತಿನ್ಸಿದ್ದೀನಿ ಶಿವಾಗೆ. ಬೇಜಾರಾಗ್ತೈತೆ, ಸರಿಯಾಗಿ ಅಡುಗೆನೂ ಮಾಡೋಕ್ಕಾಗ್ತಾಯಿಲ್ಲ ಇತ್ತೀಚೆಗೆ ಅಂತ. ಅದಕ್ಕೆ ಬೇಗ ಅಡುಗೆ ಮಾಡ್ಬಿಡ್ತೀನಿ ಈಗ. ಇಲ್ಲ, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಾಡ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಾ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಯಾರು ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಎಷ್ಟ ಆಯ್ತು ಅಂದರೆ ಇನ್ನೊಂದು ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಈ ಥರ ಕಲ್ಸ್ಕೋಬೇಕು, ಚೆನ್ನಾಗಿರ್ತೈತೆ. ಆರೆಂಜ್ ಸಿಪ್ಪೆ ತಿನ್ನೋ ಆರೆಂಜೆ ಫ್ರೆಂಡ್ಸ್, ಮೂಸಂಬಿ ಆರೆಂಜು. ಆ ಸಿಪ್ಪೆನ ಒಣಗಿಸ್ಬಿಟ್ಟು ಪುಡಿ ಮಾಡಿ ಇಟ್ಕೊಳ್ರಿ. ಅದನ್ನು ಒಣಗ್ಸಕ್ ಹೋಗಿನೇ ನಾನು ಜಾರ್ ರಿಪೇರಿ ಮಾಡಿದ್ದು, ಚಿಕ್ಕ ಜಾರು. ಶಿವ ಕಿವಿಗೆ ಬಿತ್ತೋ ಅಷ್ಟೇ, ಹೇಳೇ ಇಲ್ಲ ಅವತ್ತಿಂದ. 1 ವರ್ಷ ಆಗ್ತಾ ಬಂತು. ಫೇಸ್ ಪ್ಯಾಕ್ ಮಾಡೋಕ್ಕೋಗಿ ಹಳೆ ಚಾನಲಲ್ಲಿ ಡಮಾರ್ ಮಾಡಿದ್ದ ಮಿಕ್ಸಿನ ಜಾರ್ನ. ಓಕೆ ಫ್ರೆಂಡ್ಸ್, ಈಗ ಹಚ್ಕೊಳ್ವಾ.
ಫ್ರೆಂಡ್ಸ್ ಮತ್ತೆ ಕೇಳ್ತಿದ್ರಲ್ಲ ತುಂಬಾ ಜನ ನೀವ್ ಯಾವ ಫೋನ್ ಯೂಸ್ ಮಾಡೋದು, ಯಾವ್ದೋ ಮಾಡೆಲ್ ಅಂತ. ನನ್ಗೆ ಮಾಡೆಲ್ ಅಂದ್ರೆ ಏನು, ಅದೇ ಕ್ಯಾಟ್ ವಾಕ್ ಅದು ಮಾಡೆಲ್ಲ, ಹೆಂಗೆ ಏನು ಅಂತ ನಂಗೆ ಮಾಡೆಲ್ ಅಂದ್ರೆ ಗೊತ್ತಿರ್ಲಿಲ್ಲ. ಆಮೇಲೆ ನಾನು ಸರ್ಚ್ ಮಾಡಿದೆ ಯೂಟ್ಯೂಬ್ ಅಲ್ಲಿ, ಏನ್ ಎಲ್ರು ಕೇಳ್ತಿದಾರ ಮಾಡೆಲ್ ಯಾವ ಮಾಡೆಲ್ ನೋಡೋಣ ಅಂತ. ಆಮೇಲೆ ಇಲ್ಲಿ ಇರ್ತೈತೆ ಅಂತ ಹೇಳಿದ್ರ. ಆಮೇಲೆ ನನ್ನ ಮೊಬೈಲ್ ಅಲ್ಲಿ ಮತ್ತೆ ಸೆಟ್ಟಿಂಗ್ಸ್ ಅಲ್ಲೆಲ್ಲ ಓಪನ್ ಮಾಡಿ ನೋಡಿದೆ, ನಮ್ದು ಗ್ಯಾಲಕ್ಸಿ 15 ಮಾಡೆಲ್. ನಾನ್ ಮೊಬೈಲ್ ತಗೋಬೇಕಾದ್ರೆ ಒಂದೇ ನೋಡೋದು, ಎಷ್ಟು GB ಮತ್ತೆ ಕ್ಯಾಮ್ರಾ ನೀಟಾಗಿ ಬರ್ತೈತಾ, ಇವೆರಡು ಚೆಕ್ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್. ಈ ಮಾಡೆಲ್ ಗಿಡೆಲ್ ಅವೆಲ್ಲ ನಮ್ಗೆ ಗೊತ್ತಿಲ್ಲ. ಮದ್ವೆ ಆಗಿರೋರ್ಗೆ ಯಾರಕ್ಕಾರ 2 ಜೋಡಿ ಆಸೆ ಆಯ್ತು ಅಂದ್ರೆ ಹಾಕೊಳ್ಳಿ ಫ್ರೆಂಡ್ಸ್. ಏನು ಸ್ಕೂಲ್ಗೆ ಹೋಗ್ಬೇಕಾರೆ ಹಾಕೋಬೇಕಂತ ರೂಲ್ಸ್ ಆಯ್ತಾ? ಯಾರು ನಮ್ಮನ್ನು ಕೇಳೋರು? ಹಾಕೊಳ್ಳಿ, ನಿಮ್ಮ ಅತ್ತೆ ಕೈಲಿ ಹಾಕ್ಸ್ಕೊಳ್ಳಿ, ನಿಮ್ಮ ಅತ್ತೆ ಇಲ್ಲಾಂದ್ರೆ ನಿಮ್ಮ ಗಂಡನ ಕೈಲಿ ಹಾಕ್ಸ್ಕೊಳ್ಳಿ. ನಾನೇ ಹಾಕ್ಕೊಂಡೆಪ್ಪ, ಶಿವ ಹಾಕಲ್ಲ ಬಂತು ಆವಾಗಲೇ. 2 ಜಡ ಹಾಕೊಂಡಿದ್ದು ನೋಡ್ಬಿಟ್ಟು ಹುಷಾರಿಲ್ಲ ಅಂತ ನಾಟಕ ಆಡ್ತೀಯ, 2 ಜಡ ಹಾಕೊಂಡಿದ್ಯಾ ಅನ್ಬೋಯ್ತು. 2 ಜಡ ಹಾಕೊಳ್ಳೋದಕ್ಕೂ ಹುಷಾರಿಲ್ದಿರೋಕೆ ಏನು ಫ್ರೆಂಡ್ಸ್ ಸಂಬಂಧ? ಹುಷಾರಿಲ್ಲ ಅಂದ್ರೆ ಬೆಡ್ ಮೇಲೆನೇ ಇರಬೇಕಾ? ನಾನು ರೀಲ್ಸ್ ಮಾಡ್ತೀನಿ ಹುಷಾರಿಲ್ಲ ಅಂದ್ರೆ, ಅದಕ್ಕೆ ದೃಷ್ಟಿಯಾಗಿ ಇನ್ನೂ ಹುಷಾರಿಲ್ದಿರಾಗಿರೋದು. ನಾವು ಸ್ಕೂಲ್ಗೆ ಹೋಗ್ಬೇಕಾರೆ ಹಿಂಗೆ ಫ್ರೆಂಡ್ಸ್, ಸ್ಕೂಲಿಂದ ಬರ್ಬೇಕಾರೆ 2 ಜನ ಹಾಕೊಂಡಿದ್ದಲ್ಲ, ಹಿಂದಕ್ಕೆ ಟೈಟಾಗಿ ಕಟ್ಬಿಟ್ಟು ಬರ್ತಾ ಇದ್ವಿ. ಚೆನ್ನಾಗಿತ್ತು ಹಳೆ ದಿನಗಳು. ಜಾಲಿ ಡೇಸ್, ಹಾಲಿಡೇಸ್ ಅಂದ್ರೆ ಅದೇನೆ ಫ್ರೆಂಡ್ಸ್. ಈ ಫೇಸ್ ಪ್ಯಾಕ್ನ ಯಾರು ಡ್ರೈ ಸ್ಕಿನ್ ಇರೋರು ಟ್ರೈ ಮಾಡಿದ್ರೆ ಹಾಲಾಗ್ಲಿ ಮೊಸರಾಗ್ಲಿ ಮಿಕ್ಸ್ ಮಾಡ್ಕೊಳ್ಳಿ, ನೀರ್ ಬದಲು. ಆಯಿಲ್ ಸ್ಕಿನ್ ಇರೋರು ನೀರೇ ಹಾಕೊಳ್ಳಿ ಅಷ್ಟೇ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ. ಟ್ರೈ ಮಾಡ್ತೀರಾ, ತುಂಬಾ ಜನ ಹೇಳ್ತಿರಲ್ಲ ಒಳ್ಳೆ ರಿಸಲ್ಟ್ ಕೊಡ್ತು ಅಂತ, ಅವಾಗ ಖುಷಿ ಆಗ್ತೈತೆ. ಆದ್ರೆ ನೋಡ್ಕೊಂಡು ಟ್ರೈ ಮಾಡಿ. ಆಯಿಲ್ ಸ್ಕಿನ್ ಇರೋರು ಯಾರು ಹಾಲು ಮೊಸರು ಯೂಸ್ ಮಾಡಬೇಡಿ ಯಾವುದೇ ಫೇಸ್ ಪ್ಯಾಕ್ಗೆ. ಡ್ರೈ ಸ್ಕಿನ್ ಇರೋರು ಯೂಸ್ ಮಾಡಿ ಹಾಲು ಮೊಸರ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಒಬ್ಬ ಬ್ಯೂಟಿಷಿಯನ್ ಆಗಿ. ನ್ಯಾಚುರಲ್ ಬ್ಯೂಟಿಷಿಯನ್ ಫ್ರೆಂಡ್ಸ್ ನಾನು. ಈಗ ನೀವೇ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್. ಈಗ ನೆನ್ನೆ ವಿಡಿಯೋದ ನೋಡಿದ್ದೀರಾ, ತುಂಬಾ ಜನ ಹೇಳಿದ್ರೆ ಪಿಂಪಲ್ ಜಾಸ್ತಿ ಆಗ್ಬಿಟ್ಟಿದೆ ಅಂತ. ಆಮೇಲೆ ಹೇಳಿದೆ ರೆಸ್ಟ್ ದಿನಗಳಲ್ಲಿ ಹಿಂಗೆ ನನಗೆ ಅಂತ. ಇನ್ನ ನಾಳೆ ಬಿಟ್ಟು ನಾಳೆ ನೋಡ್ಕೊಳ್ಳಿ ಫ್ರೆಂಡ್ಸ್, ಹೆಂಗಾಗಿರ್ತೀನಿ ಪಳ. ಈ ಫೇಸ್ ಪ್ಯಾಕ್ ಅಷ್ಟು ಪವರ್ಫುಲ್. ಓಕೆ ಫ್ರೆಂಡ್ಸ್, ಈಗ ಮನೆ ಬಾಗಿಲು ಗುಡಿಸಿ ಒಂದು ಸ್ವಲ್ಪ ಕೆಲಸಗಳಿದೆ, ಮುಗಿಸ್ಕೊಳ್ವಾ. ಮನಿ ಪ್ಲಾಂಟ್ ನೀರು ಖಾಲಿ ಮಾಡಿ ಹೊಸ ನೀರು ಹಾಕೋಣ ಅಂದ್ಬಿಟ್ಟು ಈ ಥರ ನೀರೆಲ್ಲ ಚೆಲ್ದೆ ಫ್ರೆಂಡ್ಸ್. ಧೂಳೆಲ್ಲ ತುಂಬ್ಕೊಬಿಟ್ಟಿದ್ದು ಬಾಟ್ಲಲ್ಲಿ. ಮತ್ತೆ ಒಂದು ಆರೆಂಜು ಒಂದು ಒಣಗೋಗೈತೆ ಕಡ್ಡಿ. ದುಡ್ಡಿಗೇನಾದ್ರು ಪ್ರಾಬ್ಲಮ್ ಬರೋ ಸಾಧ್ಯತೆ ಇದ್ರೆ ಈ ಥರ ಒಣಗೋಗ್ತೈತೆ, ಏನು ಮಾಡೋಕ್ಕಾಗಲ್ಲ. ದುಡ್ಡಿದ್ದಾಗ ಎಷ್ಟು ಹ್ಯಾಪಿಯಾಗಿ ತಗೋತೀವೋ, ದುಡ್ಡು ಇಲ್ದಿದ್ದಾಗೋ ಅದೇ ಥರ ಲೈಫ್ನ ತಗೋಬೇಕು ನಾವು. ಇದನ್ನು ತೊಳಿಬೇಕು ಫ್ರೆಂಡ್ಸ್. ಈ ಫೇಸ್ ಪ್ಯಾಕ್ ಈಗ ಅಷ್ಟೇ ಹಚ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿ ಆಗೋಷ್ಟರಲ್ಲಿ ನಾನು ಮಾತಾಡ್ಬಿಡ್ತೀನಿ. ಗಟ್ಟಿ ಆದ್ಮೇಲೆ ಮಾತಾಡಬಾರ್ದು. ಅದಕ್ಕೆ ನಾನು ಹೇಳಿದ್ನಲ್ಲ ಮರಳಾದ ತುಪ್ಪ ನೋಡಿ, ಸೇಮ್ ಮರಳಾಗೆ ಬಂದೈತೆ. ಶಿವ ಅಂತೂ ತಿಂದಾಗ್ತೈತೆ ಚೆನ್ನಾಗಿ. ತುಪ್ಪ ಹೀಟ್ ಜಾಸ್ತಿ ಫ್ರೆಂಡ್ಸ್, ಆದ್ರೆ ಒಂದಿನಕ್ಕೆ 1 ಸ್ಪೂನ್ ಅಷ್ಟು ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು. ನಾನು ತಿನ್ನಲ್ಲಪ್ಪ, ನಾನೇನು ಹಸ್ಬಿಟ್ಟು ತಿಂತೀನಿ ನೋಡಿ. ಕಡಲೆಕಾಳು ಬಟಾಣಿ ನೆನ್ಸಿಟ್ಟಿದೆ. ನಾನೇನೋ ಮಾಡೋಣ ಅನ್ಕೊಂಡೆ ಫ್ರೆಂಡ್ಸ್. ನನಗೆ ಖಾರ ಪೊಂಗಲ್ ಇದು ಬಿಸಿಬೇಳೆ ಬಾತ್ ತಿನ್ಬೇಕು ಅನಿಸ್ತು. ನೆನೆಸ್ತೆ ಎಲ್ಲ ತರಕಾರಿ ಇದೆಯಲ್ಲ ಹಾಕ್ಬಿಟ್ಟು ಮಾಡೋಣ ಅಂತ. ಆಮೇಲೆ ಹಂಗೆ ಮೈಬಾರ್ ಆಗ್ಬಿಟ್ಟು ಹಂಗೆ ಮಲಗ್ಬಿಟ್ಟೆ. ಈಗ ಮಾಡೋಣ ಅಂದ್ರೆ ರಾತ್ರಿಗೆ ಬಿಸಿಬೇಳೆ ಬಾತ್ ತಿಂದ್ರೆ ಚೆನ್ನಾಗಿರಲ್ಲ, ಬೆಳಗ್ಗೆ ಮಾಡ್ಕೋಬೇಕಲ್ಲ. ಈಗ ಆಮೇಲೆ ನೋಡೋಣ ಫ್ರೆಂಡ್ಸ್. ಮೊದಲು ಮನೆ ಕೆಲಸ ಎಲ್ಲ ಮುಗಿಸ್ಕೊಬಿಡ್ತೀನಿ. ಮನೆ ಬಾಗಿಲು ಗುಡಿಸ್ಬೇಕು ಅಂದಾಗ ಈ ತರ ಗಾಡಿನ ಬಾಗ್ಲೇ ನಿಲ್ಲಿಸ್ತೈತೆ ಫ್ರೆಂಡ್ಸ್. ಅವಾಗ ನನಗೆ ಎಷ್ಟು ಕೋಪ ಬರ್ತಿತ್ತು. ಗಾಡಿ ಎತ್ತಿ ಪಟ ತಿರುಗಿಸಿ ಆಚೆ ಬಿಸಾಕ್ಬಿಡೋಣ ಗೇಟಿಂದ ಆಚೆ ಅನಿಸ್ತೈತೆ. ಶಕ್ತಿ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗ್ತೀನಿ. ನಾನೇನು ಸೂಪರ್ ಮನೆ ಹೆಣ್ತೀನ, ಶಿವಕುಮಾರ್ ಹೆಣ್ತಿ, ಅದಕ್ಕೆ ಸುಮ್ಮನಿದ್ದೀನಿ. ಹೆಂಗ್ ಕಾಣಿಸ್ತಾ ಇದ್ದೀನಿ? 3 ದಿನದಿಂದ ಪೇಷಂಟು. ಅಪ್ಪಿ ನಮ್ ಕನಕಾಂಬ್ರ ಗಿಡಕ್ಕೆ ಹಾಕಪ್ಪಿ ನೀರು. ಇರೋ ನಿಮಿಷ, ನಮ್ ಕನಕಾಂಬ್ರ ಗಿಡ ಪಾಪ ಒಣಗ್ತೈತೆ. ಪುದೀನ ಒಣಗ್ಸೇ ಬಿಟ್ಟೆ. ನಮ್ ತಮ್ಮ ಹೋದ ಅಲ್ಲಿ.
ಅಪ್ಪಿ ನನ್ ಜೊತೆ ಹೆಂಗೈತೆ ಚಿಕ್ಕ ಹುಡುಗಿ ತರ ನಾಚಿಕೆ ಆಗ್ತೈತೆ. ಈ ನಾಚಿಕೆಗಾದ್ರೆ ಕಾಫಿ ಮಾಡ್ಕೊಡ್ಬೇಕು ನನ್ ಗಂಡನ್ಗೆ. ನಮ್ ಫ್ರೆಂಡ್ಸ್ ಎಲ್ರು ಬ್ರೂ ಕುಡಿಬೇಡ್ರಿ, ಅದೇನೋ ಫಿಲ್ಟರ್ ಕಾಫಿ ಕುಡಿರಿ ಅಂತವ್ರೆ. ಅದೇ ಹೆಂಗಿರ್ತೈತೆ ಫಿಲ್ಟರ್ ಕಾಫಿ? ಯೂಟ್ಯೂಬ್ ಸರ್ಚ್ ಮಾಡಪ್ಪಿ ಫಿಲ್ಟರ್ ಕಾಫಿ ಅಂತ. ಫಿಲ್ಟರ್ ಕಾಫಿ ಮಾಡ್ಬೇಕಂತೆ. ಬ್ರೂನು ಒಳ್ಳೇದಲ್ವಂತೆ ಅದಕ್ಕೆ. ಅಲ್ಲ ನಾವು ಫ್ರೆಂಡ್ಸ್ ಗಟ್ಟಿ ಹಾಲು ಕುಡಿಬೇಕು ಅಂದ್ರೆ ಸಂಜೆ ಹೊತ್ತು ಹಾಲು ಕುಡಿಬೇಕು ಅಭ್ಯಾಸ ಮಾಡ್ಕೋಬೇಕು ಅಂತ ತಂದ್ಬಿಟ್ಟು ನಾನು ಒಂದ್ ವಾರ ಕುಡ್ದೆ. ಆಮೇಲೆ ಶಿವ ಒಂದೂವರೆ ತಿಂಗಳಿಂದ ಕುಡಿತೈತೆ, ಬಿಟ್ಟೇ ಬಿಡ್ತು. ಇವಾಗ ಇಬ್ರು ಕಾಫಿಗೆ ಅಡಿಕ್ಟ್ ಆಗ್ಬಿಟ್ಟಿದೀವಿ. ಇದು ಗಟ್ಟಿ ಹಾಲು ಕಾಯಿಸ್ಬೇಕು, ಸ್ವಲ್ಪ ನೀರ್ ಹಾಕ್ತೆ, ಕೆನೆ ಎತ್ಕೋಬೇಕು. ಮತ್ತೆ ಶಿವನ ಎಪ್ಪಿಗೆ ಹಾಲು ತಂದ್ರೆ ಮೊಸರು ಹಾಕ್ಬೇಕು, ಎಪ್ಪಿಗೆ ಮೊಸರು ತಂದ್ರೆ ಎಪ್ಪ ಹಾಕ್ಬೇಕು. ಮೊಸರು ತಗೋಬತ್ತಿ ಅಪ್ಪಿ ಎಪ್ಪಾಕಕ್ಕೆ? ಯಾಕೆ? ಒಂದ್ ಚಿಕ್ಕ ಗ್ಲಾಸ್ ನನಗೆ ಇದು ಬೆಳಗ್ಗೆ ಗಂಜಿ ಕುಡಿತಿದ್ದೀನಿ, ಗಂಜಿಗೋಸ್ಕರ. ಅಪ್ಪ ಎಪ್ಪಾಕಕ್ಕೆ ಮೊಸರೇ ಇರ್ಬೇಕಾ? ಹುಣಸೆ ಹುಳಿ ಹಾಕಿದ್ರೆ ಹುಣಸೆ ಹುಳಿ ಹಾಕಿದ್ರೆ ಏನಾಗ್ತೈತೆ? ಯಾರಾದ್ರೂ ರೂಲ್ಸ್ ಮಾಡವ್ರ ಹುಣಸೆ ಹುಳಿ ಹಾಕ್ಲೇಬಾರ್ದು ಎಪ್ಪೆ ಹಾಕ್ಬೇಕು ಅಂತ? ನಾವು ಹುಣಸೆ ಹುಳಿ ಹಾಕೋಣ. ಓಕೆ ಮೊಸರು ತಗೋಬಾ, ಎಪ್ಪಾಕುವ. ಇಟ್ಟಿದೆ ಫ್ರೆಂಡ್ಸ್ ಮೊಸರು. ನಾನು ಎಪ್ಪಾಕೊಂಡು ಗಂಜಿ ಮಾಡ್ತೀನಲ್ಲ 2 ದಿನದಿಂದ ಹುಷಾರಿಲ್ದಿರ, ಕೆಲವೊಂದ್ ಟೈಮು ಹೆಣ್ಮಕ್ಳು ಮೊಸರು ತಿನ್ಬಾರ್ದಲ್ಲ, ಹಂಗಾಗಿ ಎಪ್ಪಾಕೋದ್ ಬಿಟ್ಟೆ, ಅದು ಎಪ್ಪು ಹೋಯ್ತು. ರೆಡಿ ಬಿಸಿ ಬಿಸಿ ಕಾಫಿ, ಬಿಸಿ ಬಿಸಿ ಕಾಫಿ. ಬಸ್ ಸ್ಟಾಪ್ ಅಲ್ಲಿ ಕಾಫಿ ಟೀ ಮಾಡಕ್ ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್. ನೀರ್ ಕಾಫಿ. ಅಪ್ಪಿ ನನ್ ಗಟ್ಟಿ ಕಾಫಿ ಕುಡಿಯಲ್ಲ, ಅದಕ್ಕೆ ನೀರ್ ಮಾಡ್ಬಿಟ್ಟೆ. ಯಾವಾಗ ಸ್ವಲ್ಪ ಕುಡಿಬೇಕು, ಸ್ವಲ್ಪನೇ, ಅದು ಮಿಕ್ಸ್ ಮಾಡ್ಬಾರ್ದಾ? ಮುಟ್ಟು ನೋಡೋ ಕೆಂಪಗೆ ಆಗೋಯ್ತು. ಅದ್ ನೊರೆ ಬರ್ಬೇಕು, ಅದಕ್ಕೆ ನಾನು ಮಿಕ್ಸ್ ಮಾಡ್ತಾ ಇರೋದು ಕಷ್ಟಪಟ್ಟಿ. ಲೆವಿಸ್ಟಾ ಅಂತೆ ನಮ್ ಫ್ರೆಂಡ್ಸ್ ಯಾರೋ ಕಮೆಂಟ್ ಮಾಡಿದ್ರು, ಫ್ರೆಂಡ್ ಗಂಡ ಲೆವಿಸ್ಟಾ ಅಂತೆ ತಕೋಬಪ್ಪಿ. ಅದು ಚೆನ್ನಾಗಿ, ಅದು ಒಳ್ಳೇದಂತೆ ಆರೋಗ್ಯಕ್ಕೆ. ಲೆವಿಸ್ಟಾ ಅಂತ ಕೇಳಪ್ಪಿ, ಅಂಗಡಿಲಿ ಹೋಗ್ಬಿಟ್ಟು ಯಮ್ನ ಹತ್ರ ಹೋಗ್ಬಿಟ್ಟು ಲವಿಸ್ಟಾ ಅಂತ ಕೇಳ್ಬೇಡ ಅಷ್ಟ. ಯಮ್ನು ಮೊದ್ಲೇ ಮದ್ವೆಗೆ ಒಂದ್ ಮಗ ಇದ್ದಾನೆ. ಯಾವ್ದಕ್ಕೂ ನಾನೇ ಕರ್ಕೊಂಡೋಗಪ್ಪ, ನೀನ್ ಯಾವ ಹೆಣ್ಮಕ್ಳ ಹತ್ರ ಲವಿಸ್ಟಾ ಅಂತ ಕೇಳಕ್ ಹೋಗ್ಬೇಡ. ಹಾಕ್ಬೇಕು. ಇಷ್ಟು ವರ್ಷ ಒಳ್ಳೆ ಹುಡುಗ ಅಂತ ಈ ಏರಿಯಾದಲ್ಲಿ ಹೆಸರು ತಗೊಂಡಿದೀಯಾ. ಪೀಕ್ರಿ ಫೋನ್ ಇನ್ನೇನು ಸ್ವಿಚ್ ಆಫ್ ಆಗೋ ತರ ಇದೆ, ಆದ್ರೂ ಬಿಡಲ್ಲ. ಹೆಂಗಾಯ್ತಪ್ಪಿ ಕಾಫಿ? ನೀನು ಒಂದೊಂದಿನ ಕಾಫಿ ಮಾಡ್ಕೊಡಪ್ಪಿ, ನನಗೆ ಚೆನ್ನಾಗಿರ್ತೈತೆ. ಐ ಈಟ್ ಕಾಫಿ. ಕಾಫಿನ ಈಟ್ ಅಂತಾರ ಡ್ರಿಂಕ್ ಅಂತಾರಪ್ಪಿ? ಕಾಫಿನ ಇಂಗ್ಲಿಷ್ ಅಲ್ಲಿ ಈಟ್ ಅಂತಾರ ಡ್ರಿಂಕ್ ಅಂತಾರ? ಐ ಹ್ಯಾಡ್ ಕಾಫಿ ತಾನೆ. ಅಡಿಗೆ ಏನ್ ಮಾಡುವ? ಮೈಂಟಿಗೆ ಏನೇನೋ ಅಡಿಗೆ ಬರ್ತಾ ಐತೆ. ಚಪಾತ್, ಪೂರಿ, ರೊಟ್ಟಿ. ಬೆಳಗ್ಗೆ ಆದ್ರೆ ಸಂಜೆ ಆದ್ರೆ ಒಂದೇ ಚಿಂತೆ, ಅಡಿಗೆ ಏನ್ ಮಾಡೋದು. ಮನೇಲಿ ಏನಾದ್ರು ಐಟಮ್ಸ್ ಇಲ್ಲ ಅಂದ್ರೆ ಐಡಿಯಾ ಬರ್ತಿತ್ತು ಫ್ರೆಂಡ್ಸ್, ಇದೇ ಮಾಡೋಣ ಅಂತ, ಅಂದ್ರೆ ಇರೋ ಐಟಮ್ಸ್ ಅಲ್ಲಿ ಮಾಡೋಣ ಅಂತ. ಈಗ ಸ್ವಲ್ಪ ಐಟಮ್ಸ್ ಮನೇಲಿ ಇದೆಯಲ್ಲ, ಹಂಗಾಗಿ ಕನ್ಫ್ಯೂಷನ್, ಯಾವ್ದ್ ಮಾಡ್ಲಿ ಯಾವ್ದ್ ಬಿಡ್ಲಿ. ಏನಪ್ಪಿ ಹಿಂಗ? ಬುಡ ಚಿಕ್ಕದಾಗಿದ್ರೆ ಬುದ್ಧಿ ಜಾಸ್ತಿ ಅಂತ. ಬುಡ ಚಿಕ್ಕದಾಗಿದ್ರೆ ಮೆದ್ಲು ಚಿಕ್ಕದಾಗಿರ್ತೈತಿ, ಎಲ್ಲಿರ್ತೈತಿ ಬುದ್ಧಿ ದಡ್ರು. ಅದಕ್ಕದ ನಾನು ನಿಮ್ ಮದುವೆ ಆಗಿರೋದು. ಅತಿ ಬುದ್ಧಿನಾ?
ನಮ್ ಫ್ರೆಂಡ್ಸ್ ಈ ವಿಡಿಯೋ ನೋಡ್ಕೊಂಡು ಬಿತ್ತನಾಗಿದ್ದಾರೆ. ನಾನೇ ನಮ್ ಗ್ರೂಪ್ ಅಲ್ಲಿ ದಡ್ಡಿ ಅಂದ್ರೆ ಏನಪ್ಪೇ ಚಾರ್ಜಿಂಗ್ ಹಾಕಿಲ್ಲ. ಇನ್ ಸ್ವಲ್ಪ ಬೇಕಾ ಕಾಫಿ? ಓ ಏನ್ ಕುಡಿತೀಯ, ಏನ್ ತಿಂತೀಯಪ್ಪಿ? ನಾನಿನ್ನ ಒಂದ್ ಸಿಪ್ಪು ಕುಡ್ದಿಲ್ಲ, ಆಗ್ಲೇ ಗಟ ಗಟ ಕುಡಿದ್ರೆ ಇಳಿಸಿದ್ಯಾ? ಊಟ ಫಾಸ್ಟ್ ಆಗಿ ತಿನ್ಬಾರ್ದು, ಕಾಫಿ ಜಾಸ್ತಿ ಕುಡಿಬಾರ್ದು ಫಾಸ್ಟ್ ಆಗಿ. ನೋಡಿ ನಾನಿನ್ನ ಒಂದ್ ಸಿಪ್ಪು ಕುಡ್ದಿಲ್ಲ, ಬಿಸಿ ಬಿಸಿ ಕುದೀತೈತೆ ಸರ ಸರ. ಅದೇನು ಬಾಯ ಮಿಷಿನ ಕಳ್ಳು ಪಳ್ಳ ಎಲ್ಲ ಕಬ್ಬಣ ಆಗ್ಬಿಟ್ಟಿದಂಗವೆ. ನನ್ಗೆ ಬಣ್ಣ ತರ ಮಾಡಿದ್ ನಮ್ಮಪ್ಪ ಅಂತೆ, ಅದಕ್ಕೆ ತಲೆ ಎಲ್ಲ ನೀಟಾಗೈತೆ. ನಮ್ಮಜ್ಜಿ ಏನೋ ನಂಗೆ ಗೊತ್ತಿಲ್ಲ, ನಾನು ಅವಾಗ ಮಾತಾಡ್ತಾ ಇರ್ಲಿಲ್ಲ ನಮ್ ರಿಲೇಷನ್ಸ್ ಜೊತೆ, ನಮ್ಮ ಅಜ್ಜಿ ಜೊತೆ ಇಲ್ಲ ಯಾರ ಜೊತೆ ಮಾತಾಡ್ಲಿಲ್ಲ ನಾನು. ಅಪ್ಪಿ ನಾನು ಹುಟ್ಟಿದಾಗ ಒಂದು 4 ವರ್ಷ ಯಾರ ಹತ್ರ ಮಾತಾಡ್ಲಿಲ್ಲ ನಾನು. ಯಾಕೆ ಹೇಳು? ನೀನ್ ಹೇಳು ಏನ್ ಕಾರಣ ಇರ್ಬೋದು ಅಂತ ಯೋಚನೆ ಮಾಡಿ ಹೇಳಪ್ಪಿ. ನಾನು ಹುಟ್ಟಿದಾಗ 4 ವರ್ಷ ಯಾರ ಹತ್ರನು ಮಾತಾಡ್ಲಿಲ್ಲಪ್ಪಿ ನಾನು. ಮಾತಿರ್ಲಿವೆ ಮಾತಾಡ್ಲಿವೆ ಬರ್ತಾ ಇರ್ತೇನೆ ಗಂಡ ಚುರುಕಾಗ್ತೈತೆ. ಯಾಕಂದ್ರೆ ನಾನು ಮಾತಾಡಕ್ ಬರ್ತಾ ಇರ್ಲಿಲ್ಲ. 4 ವರ್ಷದ ಮಗು ರಿಲೇಷನ್ ಜೊತೆ ಹೆಂಗ್ ಮಾತಾಡ್ತೈತೆ ಹಂಗೆ. ಅಪ್ಪ ನಿನ್ಗೆ ಟೀ ಹಿಂಗ್ ಕುಡಿಯಕ್ ಇಷ್ಟನಾ? ತೋರಿಸ್ತೀನಿ ಇರು. ಗಂಟ್ಲೆ ಮಾಡೋದಷ್ಟೇ ಖಾರ. ಚಿಕ್ಕ ವಯಸ್ಸಲ್ಲಿ ನಾವ್ ಹಂಗೆ ಕುಡಿತಾ ಇದ್ರು ಮನೇಲಿ, ಪರಕೆ ಚಪ್ಪಲಿ ಹೊಡಿಯೋರು. ಹಾಗಾಗಿ ನಾ ಟೀ ಕಾಫಿ ಕುಡಿಯೋದೇ ಬಿಟ್ಬಿಟ್ಟೆ. ಗೊತ್ತಾಗ್ತಾ ಇರ್ಲಿಲ್ಲಪ್ಪಿ ನಾವ್ ಹಂಗ್ ಕುಡಿತಾ ಇದೀವಿ ಅಂತ. ಒಡ್ದಾಗ ಗೊತ್ತಾಗೋದು. ಸೌಂಡ್ ಮಾಡ್ಕೊಂಡು ಕುಡಿತಾರೆ ದೇವ್ರಣ್ಣ, ಅದ್ ಎಂಜಾಯ್ ಮಾಡ್ಕೊಂಡು ಕುಡಿಯೋದು. ಆದ್ರೆ ನನ್ಗೆ ಈಗ ಅಭ್ಯಾಸ ಇಲ್ಲ. ದೇವರೇ ಚಿಕ್ಕ ವಯಸ್ಸಲ್ಲಿ ಹಂಗೆ ಕುಡಿತಾ ಇದ್ದಿದ್ ನಾವು. ಶಿಕ್ಷೆ ಕಲಿಸ್ತಾರೆ, ಶಿಕ್ಷೆ ಕಲಿಸಿದ್ರೆ ಸೋಡಿಂದ ಕುಡಿಯೋದು. ಶಿಕ್ಷೆ ಸರಿಯಾಗಿ ಕಳಿಸ್ಲಿಲ್ವಂತೆ. ನಮ್ಮಪ್ಪ ನಿಮ್ಮ ಶಿಕ್ಷೆ ಕಲಿಸ್ದ, ಅವ್ರ ಕಲಿಲ್ಲ ನೀನ್ ಕಲಿಲ್ಲ. ಯಾಕೆ ನಾನ್ ಕಲ್ತಿಲ್ಲ? ನಾನು ಅಡ್ಗೆ ಮಾಡೋದಿಲ್ಲ. ಶಿಕ್ಷೆ ಕಲಿಬೇಕು. ಏನ್ ಕಲಿಬೇಕಲ್ಲಪ್ಪ? ಕಲಿತೀನಿ ಈಗ್ಲೇ. ಮುನ್ಸ್ಕೊಳ್ಳೋದು ಕಾಮನ್ನು. ಅಪ್ಪಿ ಮುನ್ಸ್ಕೊಳ್ಳೋದ್ ಕಲ್ತಿಲ್ಲ ಅಂದ್ರೆ ಒಳ್ಳೆ ಬುದ್ಧಿ ಕಲ್ಸಿಲ್ಲ ತಂದೆ ತಾಯಿ ಅಂತನಾ? ಮುನ್ಸ್ಕೊಳ್ಳೋದು ಬಿಟ್ರೆ ಒಳ್ಳೆ ಬುದ್ಧಿ ಕಲ್ತಿದೀವಿ ಅಂತನಾ? ಯಾರಿಗೆ ಜಾಸ್ತಿ ಅತಿಯಾಗಿ ಕೋಪ ಬರ್ತಿದೆ ಅವರು ಮನ್ಸಲ್ಲಿ ಯಾವುದೇ ಕಲ್ಮಶ ಇರಲ್ಲ. ಹಾಲು ಉಕ್ಲಿ ಇರಪ್ಪಿ, ಕೆನೆ ಗಟ್ಟಿ ಬತ್ತಿದೆ. ತುಪ್ಪ ಏನ್ ಕಷ್ಟ ತುಪ್ಪ ಇದು ಮಾಡೋಣ ಅಂತಪ್ಪಿ, ಏನೋ ಸ್ವೀಟ್ಗಳು ಮಾಡೋಣ ಅಂತ. ನೀನ್ ನೋಡಿದ್ರೆ ಅನ್ನಕ್ಕೆ ಹಾಕೊಂಡ್ ತಿಂತಾ ಇದೀಯಾ. ಈಟ್ ಜಾಸ್ತಿ ತಿನ್ಬೇಡ ಅಂದ್ರು. ನೆನ್ನೆಂದು ತುಪ್ಪ ತಿಂದಾಗ್ತೈತೆ, ಈಟ್ ಜಾಸ್ತಿ ಅನ್ಕೊಂಡೇನೆ. ಕಣ್ಣೆಲ್ಲ ಉರಿ ಬಂದೈತೆ. ತಿನ್ಬೇಡಪ್ಪಿ ಜಾಸ್ತಿ. ಟೇಸ್ಟ್ ಹೆಂಗೈತಪ್ಪಿ? ಮರಳಾದ ತುಪ್ಪ ಟೇಸ್ಟ್ ಹೆಂಗೈತಪ್ಪಿ? ಆಮೇಲೆ ನೀವು ಸರಿ ಕಾಫಿ ಕುಡಿಬೇಕಾದ್ರೆ ಹುಡುಗಿ ಮೃತಿ ಅಂತ ಬರ್ತೈತೆ ತಾನೆ? ಸೊ ಬೇಡ ಆತರ ನ್ಯೂಸ್. ಮೆದ್ಲಿಗೋಯ್ತದೆ ಮೂಗಿಂದ ಮೆದ್ಲು ಕಲೆಕ್ಷನ್. ಜೇನುತುಪ್ಪ ನಂಗೆ ಹೇಳಿ ಹೆಂಗೆ ಸ್ವರ್ಣ? ಜೇನುತುಪ್ಪ ಮಟನ್ ಸಾರ್ ಚರ್ಬಿ ತಿನ್ನು. ಮಟನ್ ಚರ್ಬಿ ನೆನ್ಸ್ಕೊಂಡ್ರೆ ವಾಮಿಟ್ ಬರ್ತೈತೆ. ಅಪ್ಪಿ ನಾವ್ ಯಾಕೆ ಊರ್ಗ್ ಹೋಗಿಲ್ಲ? ಮಳೆ ಅಂತಲ್ಲ ಫ್ರೆಂಡ್ಸ್, ನನ್ಗೆ ಈಗ್ಲೇ ಹುಷಾರಿಲ್ಲಲ್ಲ. ಶಿವ ಜೊತೆ ಜರ್ನಿ ಮಾಡಿದಂದ್ರೆ ನಾನು ಪೇಷಂಟ್ ಆಗ್ಬಿಡ್ತೀನಿ. 70 ಕಿಲೋಮೀಟರ್ ನಿಮ್ಮೂರು. ದಡ್ಕ ಬಡ್ಕ ಹಳ್ಳ ದಿಣ್ಣಲ್ಲಿ ಕುಕ್ಕಿ ಬರ್ಬೇಕಾರೆ ಮಳೆ ನೆನ್ಕೊಂಡ್ ಬರಕ್ ಚೆನ್ನಾಗಿರ್ತೈತೆ. ನಡೀಕ್ ಹೋಗೋಣ. ಹೋಗ್ತೀವಿ ಫ್ರೆಂಡ್ಸ್. ಸ್ವಲ್ಪ ನನ್ಗೆ ಹೆಲ್ತ್ ಸರಿ ಆಗ್ತಾ ಸುಸ್ತು ಅದು ಇದು ಆಯ್ತಲ್ಲ, ಅದಕ್ಕೋಸ್ಕರ ಇದು ಸರಿಯಾಗ್ಲಿ ಆಮೇಲೆ ಹೋಗ್ಬಿಟ್ಟು ಬರ್ತೀವಿ. ವಿಡಿಯೋ ಮಾಡೇ ಮಾಡ್ತೀವಿ. ತುಂಬಾ ಜನ ಕೇಳ್ತೀರಾ ನಿಮ್ ಊರ್ಗ್ ಹೋದ್ರೆ ವಿಡಿಯೋ ಮಾಡ್ರಿ ಅಂತ. ಮಾಡೇ ಮಾಡ್ತೀವಿ. ರೊಟ್ಟಿ ಸುಡು, ಬಟಾಣಿ ಗೊಜ್ಜು ಮಾಡು. ಬಟಾಣಿ ಗೊಜ್ಜು ಹೆಂಗ್ ಮಾಡೋರು? ತರಕಾರಿ ಕೊಟ್ಟು ಮಾಡು.
ತರಕಾರಿ, ಬೇಳೆ, ತರಕಾರಿ, ಮೆಣಸಿನಕಾಯಿ, ತರಕಾರಿ ಮೆಣಸಿನಕಾಯಿ ಹಾಕಿ ಕಿವುಚಿ ಕೊಡು. ಸಾಂಬಾರ್ ಮಾಡ. ಅಲ್ಲಪ್ಪಿ ಬಟಾಣಿ ಮಸಾಲೆ ಇಕ್ಬೇಕಾ, ಮಸಾಲೆ ರುಬ್ಬೆ ಮಾಡ್ಬೇಕಾ? 2 ತರನು ಬರ್ತೈತಿ ನನ್ಗೆ. ಯಾವ ತರ ಬೇಕು? ರುಬ್ಬಿ ಮಾಡ್ಬೇಕಾ? ರುಬ್ಬಿ ಮಾಡಿದ್ರೆ ಅದು ಚಪಾತಿಗೆ, ಪೂರಿಗೆ, ದೋಸೆಗೆ ಚೆನ್ನಾಗಿರ್ತೈತೆ, ರೊಟ್ಟಿಗೆ ಚೆನ್ನಾಗಿರಲ್ಲ. ಹಂಗೆ ಉರಿದ್ರೆ ಒಂಥರ ಚಿಕನ್ ಫ್ರೈ ತರ ರೊಟ್ಟಿಗೆ ಚೆನ್ನಾಗಿರ್ಬೋದೇನೋ. ಫ್ರೆಂಡ್ಸ್, ನಾನು ಚಪಾತಿ ಮಾಡ್ತೀನಿ ಅಂತ ಇದೀನಿ, ಶಿವ ರೊಟ್ಟಿ ಬೇಕು ಅಂತೈತೆ. ರೊಟ್ಟಿಗೆ ಬಟಾಣಿ ಮಸಾಲೆಗೆ ಚೆನ್ನಾಗಿರ್ತೈತ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆ. ಸರಿ, ಓಕೆ. ರೊಟ್ಟಿ ಅಂದ್ರೆ ನನಗೂ ಈಸಿ ಆಗ್ತೈತೆ, ಚಪಾತಿ ಅಂದ್ರೆ ತೀಡ್ಬೇಕು ಇಲ್ಲೇ ಕುತ್ಕೊಂಡು. ಓಕೆ ಫ್ರೆಂಡ್ಸ್, ರೊಟ್ಟಿ, ತರಕಾರಿ, ಬಟಾಣಿ ಫ್ರೈ, ಗೊಜ್ಜು, ಪಲ್ಯ ಮಾಡ್ತೀನಿ. ಕಾಯಿ ಇಲ್ಲಪ್ಪಿ, ಅದು ಗಿಟ್ಕೆ ಕಲ್ಲದಂಗ ಆಗೈತೆ. ಗಿಟ್ಕೆ ಚೆನ್ನಾಗಿರಲ್ಲ, ಗಿಟ್ಕೆಲ್ ಕೊಬ್ಬರಿ ಮಿಠಾಯಿ ಮಾಡ್ಕೊಡ್ತೀನಿ. ಬನ್ನಿ ಬನ್ನಿ. ಕಾಯಿ ಇದ್ರು ಸ್ವಲ್ಪ ಕೊಡಕ್ ಕಷ್ಟ ಅಂದ್ರೆ ನನ್ಗೆ ಬೇಜಾರಾಗ್ತಿದಪ್ಪ. ತುಪ್ಪ ಹಾಕಿ ರೊಟ್ಟಿ ಮಾಡ್ಕೊಂಡು ತಿಂತಾ ಇದ್ರೆ ಎತ್ಕೊಪ್ಪಿ ಮುಚ್ಚೋ ಸಂಧಿ ಕುಂದಿಲ್ಲ ಐತೆ. ಹಾಯ್ ಟಾಮ್ಲಾ, ಹಾಯ್ ಟಾಮು. ಅಯ್ಯಯ್ಯೋ ಪಾಪ. ವಾಟ್ ಹ್ಯಾಪೆಂಡ್ ಟಾಮು? ವಾಟ್ ಹ್ಯಾಪೆಂಡ್? ಏನ್ ಸಿಕ್ಕಿದ್ರೆ ಅದು ಕಚ್ತಾ ಇರ್ತಾನೆ, ಬೈಸ್ಕೊತಾನೆ. ಇಲ್ಲೇ ಬಾಪಿ, ಒಂದ್ ರಾಶಿ ಐತೆ, ಅಲ್ಲೇ ಹೋಗ್ತಿ. ಎಲ್ಲ ಕೊಬ್ಬರಿ ಆಗ್ಬಿಟ್ಟಿದಾವಂತೆ ಫ್ರೆಂಡ್ಸ್. ಓನರ್ ಎತ್ಕೊಂಡು ಹೋಗೋರು ಇಷ್ಟೊತ್ತಿಗೆ ಇನ್ನೂ ಎತ್ಕೊಂಡೋಗಿಲ್ಲ. ಎತ್ಕೊಂಡೋದ್ರೆ ಇದೆಲ್ಲ ಖಾಲಿ ಆಗಿರೋದು, ನೀಟಾಗಿ ಕಾಣಿಸೋದು. ನೋಡಿ ಫ್ರೆಂಡ್ಸ್, ಹುಲ್ಲೆಲ್ಲ ಬೆಳ್ಕೊಬಿಟ್ಟೈತೆ, ಮುದ್ದು ಹೊಡೆದಿಲ್ಲ. ನೋಡ್ತೀನಿ ಇನ್ನೊಂದು 2 ದಿನ ಹೊಡೆದಿಲ್ಲ ಅಂದ್ರೆ ಮುದ್ದು ನಾನೇ ಕೂತ್ಕೊಂಡು ಬರೀತೀನಿ. ನಮಸ್ಕಾರ ಟಾಮು. ಏನು ಏನು ಹೋಗ, ಸೊಳ್ಳೆ ಕಚ್ತವೆ. ಬಾಲಿ, ಶಿವನ್ ಕರ್ಕೊಬರಕ್ಕೆ ಹೋಗಲಿ. ಏನೋ ಒಂದು ಫ್ರೈ ಮಾಡ್ತೀನಿ ಫ್ರೆಂಡ್ಸ್, ತರಕಾರಿ, ಕಾಳು, ಗೊಜ್ಜು ಎಲ್ಲ ಮಾಡಿ. ಮಸಾಲೆ ರುಬ್ಬ ಮಾಡೋದು ಬೇಡ ಇವಾಗ. ಅದ್ರಲ್ಲಿ ಕಾಳು ಒಂದು ಸ್ವಲ್ಪ ಎತ್ತಿಕೊಂಡು ನಾಳೆ ಮಸಾಲೆ ಮಾಡ್ತೀನಿ. ಇವತ್ತು ಒಂದು ಪಲ್ಯ, ಗೊಜ್ಜು ಥರ ಮಾಡ್ತೀನಿ. ಅದಕ್ಕೆ ತೆಂಗಿನಕಾಯಿ ಸಹ ಬೇಕು. ನೋಡ್ಟಾಮು, ತೆಂಗಿನಕಾಯಿ ಸುಲಿಯೋದು ಕಲ್ತ್ಕೋ. ಶಿವ ಇಲ್ದಿದ್ದಾಗ ನೀನೇ ಸುಲ್ಕೊಡ್ಬೋದು. ಸೋಂಬೇರಿ ಥರ ಯಾವಾಗಲೂ ಬಿತ್ಕೊಂಡಿರೋದಲ್ಲ ತಿನ್ಬಿಟ್ಟು. ಏನಿಲ್ಲ, ತೆಂಗಿನಕಾಯಿ ಜಾಗದಲ್ಲಿ ಹೆಂಡ್ತಿನೋ ಇಲ್ಲ ಶತ್ರುನೋ ಇದ್ದಾರೆ ಅನ್ಕೊಬಿಟ್ರೆ ಪಟ 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 ಸುಲ್ದಾಕ್ಬಿಡ್ಬೋದು. ಬರ್ತೀರಾ ನಮ್ಮ ತಂಟೆಗೆ? ಬರ್ತೀರಾ? ಕೊಡ್ತೀಯ ಹಿಂಸೆ ಕೊಡ್ತೀಯಾ ಅಂತ. ಸಿಪ್ಪೆ ಮಂದೈತೆ ತರ ಪೇ ಬಿಗಿ. ಅಪ್ಪಿ, ಎಳ್ನೀರು ನನಗೆ ಸುಸ್ತು, ಎನರ್ಜಿ ಬರೋದು ಕುಡ್ದಿದ್ರೆ. ಗ್ಲಾಸ್ ಎತ್ಕೊಬರಲ್ಲ? ಆ ಜ್ಯೂಸಲ್ಲಿ ಸುಸ್ತು ಹೋಗಿಲ್ಲ, ಎಳ್ನೀರಲ್ಲಿ ಹೋಗ್ತೈತೆ ಅಂತ ನಮ್ಮ ಫ್ರೆಂಡ್ಸ್ ಹೇಳ್ತಾವ್ರೆ. ಗ್ಲಾಸ್ ಎತ್ಕೊಬರಲ್ಲ? ಅಯ್ಯಯ್ಯ, ಕೊಡು, ಒಳಗೆ ಗ್ಲಾಸ್ ಕುಯ್ಕೋತೀನಿ. ತುಂಬ ಐತೆ ಎಳ್ನೀರು. ಗ್ಲಾಸ್ಗಳೆಲ್ಲ ಎಲ್ಲೆಲ್ಲೋ ಇಟ್ಬಿಟ್ಟಿದ್ದೀನಪ್ಪಿ. ಬಟ್ಲಲ್ಲಿ ಎಳ್ನೀರು ಕುಡಿಯೋ ಏಕೈಕ ವ್ಯಕ್ತಿ ನಾನೇ ಫ್ರೆಂಡ್ಸ್. ಅಂದ್ರೆ ಬೇಷರಲ್ಲಿ ಗ್ಲಾಸ್ಗಳು ತೊಳೆದಿಟ್ಟಿದ್ದೀನಲ್ಲ, ಕೆಳಗಡೆ ಐತೆ. ಅವೆಲ್ಲ ಎತ್ತಬೇಕಂದ್ರೆ ದಡ ಬುಡ ಭೂಕಂಪ ಆಗೋ ಸೌಂಡ್ ಬರ್ತೈತೆ ನಮ್ಮ ಮನೆಯಲ್ಲಿ ಪಾತ್ರೆಗಳದ್ದು. ಅದಕ್ಕೆ ಅಪ್ಪ ಎನರ್ಜಿ ಬರ್ತಾ ಇಲ್ಲ ಇನ್ನು, ಆಮೇಲೆ ಬರ್ತಿದೆ. ಏನಪ್ಪೇ ಸೊಳ್ಳೆ ಮತ್ತೆ ಹಚ್ಚಿದೀನಿ, ಸೊಳ್ಳೆಗಳು ನನ್ನೇ ಹುಡ್ಕೊಂಡ್ ಕಚ್ತವೆ. ಏನಪ್ಪೇ ಕಣ್ಣು ಮೊಬೈಲ್ ನೋಡಿ ನೋಡಿ ಕಣ್ಣು ಡಮಾರು. ಫ್ರೆಂಡ್ಸ್, ಮೊದಲು ಇವಾಗ ಗೋಧಿ ಹಿಟ್ಟು ಕಲಿಸ್ಬೇಕು, ಅವಾಗ ಸಾಫ್ಟ್ ಆಗಿ ಸ್ಮೂತ್ ಆಗಿ ಬರ್ತಿದೆ. ಪ್ಯಾಕೆಟ್ ಖಾಲಿ ಮಾಡೋ ತನಕ ಸಮಾಧಾನ ಆಗಲ್ಲ. ಬಾಕ್ಸ್ ಬರೀ ಫುಲ್ ಆಗೈತೆ. 2 ಬಾಕ್ಸ್ ಗೋಧಿ ಹಿಟ್ಟೈತೆ ನಮ್ಮ ಮನೇಲಿ. ಚಪಾತಿ ಮಾಡಿ ಮಾಡಿ ಖಾಲಿ ಮಾಡ್ಬೇಕು. ಅಪ್ಪಿ, ನಾನು ಸುತ್ತ ಸೊಳ್ಳೆಗಳು ಸುತ್ತಾವ ಅಪ್ಪಿ. ಸಕ್ಕರೆ ಸುತ್ತ, ಇರುವೆ ಸುತ್ತಂಗೆ. ಮಾಮೂಲಿ ರೊಟ್ಟಿಗೆ ಕಲ್ಸ್ಕೊಳ್ಳೋದು ಹಳೆ ಚಾನಲ್ ಅಲ್ಲ, ಹಳೆ ವಿಡಿಯೋದಲ್ಲಿ, ಹಿಂದಿನ ವಿಡಿಯೋದಲ್ಲೆಲ್ಲ ಹೇಳ್ಕೊಟ್ಟಿದ್ದೀನಲ್ಲ ಫ್ರೆಂಡ್ಸ್, ಅದೇ ಸೇಮ್. ಇದ್ರ ಜೊತೆಗೆ ಏನಾರ ಸೊಪ್ಪು ಹಾಕೊಡುವ ಅಂದ್ರೆ ಏನ್ ಸೊಪ್ಪು ಇಲ್ಲ. ಕ್ಯಾರೆಟ್ ತುರಿ ಬೇಡ, ಪಲ್ಯನೇ ಮಾಡ್ತೀನಲ್ಲ.
ಈಗ ಅರ್ಜೆಂಟಾಗಿ ಅಡುಗೆ ಆಗ್ಬೇಕಂದ್ರೆ ನನ್ನ ತಲೆ ಉಪಯೋಗಿಸ್ಬಾರ್ದು, ಅಡುಗೆ ಹೆಂಗಿರ್ತೈತೆ ಹಂಗೆ ಮಾಡ್ಕೊಂಡು ಹೋಗ್ಬೇಕು. ಹೊಟ್ಟೆ ಸಿಕ್ ತೆಂಗಿನಕಾಯಿ ತಿಂದೈತೆ. ಈ ಡೆಂಗ್ಯೂ ಬಂದಿರೋದಕ್ಕೂ ಸೊಳ್ಳೆಗಳು ಕಚ್ತಾರೋದು ಕರೆಕ್ಟ್ ಆಗೈತೆ. ಶಿವಾನ್ ಕಚ್ಚಿ ಕಚ್ಚಿ ಶಿವಾಗೆ ಮೈ ರಫ್ ಆಗ್ಬಿಟ್ಟೈತೆ ಫ್ರೆಂಡ್ಸ್. ಕಚ್ಚದಂಗೆ ಆಗಲ್ಲ. ಇವಾಗ ನೋಡಿ ನಾನು ಎಷ್ಟು ಒದಾಡ್ತಾ ಇದೀನಿ, ಸೊಳ್ಳೆಗೆ ಹಂಗೆ ಇರ್ತೈತೆ. ಕಚ್ಚಿದ್ರು ಕಾಣಿಸಲ್ಲ. ನಾನು ಹೇಳ್ತೀನಿ ಒಂದೊಂದ್ಸಲ ಕೈ ಮೇಲೆ ಸೊಳ್ಳೆ ಕಚ್ತೈತೆ ನೋಡು, ತಲೆ ಮೇಲೆ ಸೊಳ್ಳೆ ಕಚ್ತೈತೆ ನೋಡು ಅಂತ. ಅಷ್ಟು ರಫ್ ಆಗ್ಬಿಟ್ಟೈತೆ. ನಮ್ ಟಾಮು ಇಂದ ಸೊಳ್ಳೆ ತುಂಬ್ಕೊಂತು. ಇಷ್ಟೊತ್ತು ಅವ್ನು ಬಲವಂತ ಮಾಡಿ ಸಾಕಾಯ್ತು. ಆಚೆನೆ ಅವನೇ ಬತ್ತ ಇಲ್ಲ ಒಳಕ್ಕೆ. ಅವ್ನ್ ತೆಗ್ದು ಬಲವಂತ ಮಾಡೋಷ್ಟು ಇರೋ ಬರೋ ಸೊಳ್ಳೆ ಎಲ್ಲ ದೂರ್ಕೊಂಡು ಮನೆ ಒಳಗೆ. ನಿನ್ ಕಚ್ತಾವಪ್ಪಿ, ನಿನ್ಗೆ ಮೈ ಮೇಲೆ ಪ್ರಜ್ಞೆ ಇಲ್ಲ ನೋಡು. ಹೊಟ್ಟೆ ಎಲ್ಲ ಕಚ್ತಾವೆ ಅಂದ್ರೆ ನಿನ್ನ ಬ್ಲಡ್ ಚೆನ್ನಾಗಿಲ್ವಂತೆ ಅವಕ್ಕೆ. ನಾನಾದ್ರೆ ಅದು ಇದು ಚೆನ್ನಾಗಿ ತಿಂದಿ ಬ್ಲಡ್ ಕೂಡ ಹಾಕಿದೀನಲ್ಲ, ಅದಕ್ಕೆ ನನ್ನೇ ಬಂದು ಕಚ್ತಾ ಹುಡ್ಕೊ ಬಂದೆ. ಅದು ಅದಕ್ಕೆ ಚಪಾತಿ ಹಿಟ್ಟನ್ನು ಕಲ್ಸ್ಕೊಳ್ಬೇಕು. ಇದೊಂದ್ ಸ್ವಲ್ಪ ಸಾಫ್ಟ್ ಆಗ್ತೈತಿ, ಇನ್ನೂ ತೆಳ್ಳಗಾಗ್ತೈತೆ ಒಂದ್ ಸ್ವಲ್ಪ ಬಿಟ್ರೆ. ಅವಾಗ ನಮ್ಗೆ ಅದ ಕರೆಕ್ಟ್ ಆಗಿ ಸರಿ ಹೋಗ್ತೈತೆ. ಸ್ವಲ್ಪನೇ ಬಟಾಣಿ ಮತ್ತೆ ಕಡಲೆಕಾಳು ಎರಡು ನೆನ್ಸಿದ್ನಲ್ಲ, ಸ್ವಲ್ಪ ತಗೊಂಡಿದೀನಿ. ಒಂದು ಇಟ್ಕೊಂಡ್ರೆ ಒಂದ್ ಇಡೀ ಎಷ್ಟು ಬರ್ಬೇಕಷ್ಟು, ಒನ್ ಟೈಮ್ಗೆ ಸಾಕು. ಇನ್ ಮಿಕ್ಕಿದ್ದು ನಾಳೆ ಬಟಾಣಿ ಮಸಾಲೆ ಇಟ್ಟು ಮುದ್ದೆ ಮಾಡೋಣ ಅಂದ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ನಾವ್ ಹಂಗೆ ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳು ಏನಾರು ಅಡುಗೆ ಮಾಡಕ್ ಪ್ಲಾನ್ ಮಾಡಿದ್ರೆ ಇವತ್ತಿಗೆ ಹೋಗ್ಬೇಕು, ನಾಳೆಗೆ ಹೋಗ್ಬೇಕು, ಹಂಗ್ ಪ್ಲಾನ್ ಮಾಡ್ತೀವಿ. ಸೊಳ್ಳೆ ಬತ್ತಿ ಸ್ಮೆಲ್ ಇಷ್ಟ ಆಗ್ತಲ್ಲ ನನಗೆ. ಆಲೂಗಡ್ಡೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ತರ ಪಲ್ಯಗಳಿಗೆ. ಆದ್ರೆ ನಾನು ಆಲೂಗಡ್ಡೆ ತಿನ್ನೋದು ಬಿಟ್ಟಿದ್ದೀನಪ್ಪ ಒಂದ್ ಸ್ವಲ್ಪ ದಿನ. ವಾಯು ಅದಕ್ಕೆ ನನಗೆ ಇಷ್ಟ ಆಗೋ ಐಟಮ್ಸ್ಗಳೇ ಡೇಂಜರು. ಪಾನಿಪುರಿ ಇಷ್ಟ, ಅದು ಡೇಂಜರು. ಕೇಕ್ ಇಷ್ಟ, ಅದು ಡೇಂಜರು. ಚಿಕನ್ ಇಷ್ಟ, ಅದು ಡೇಂಜರು. ಯಾಕೋ ಗುಡ್ ನೈಟ್ ಸ್ಮೆಲ್ಲು ಸ್ವಲ್ಪ ಸಮಥಿಂಗ್ ರಾಂಗ್ ಅನಿಸ್ತಿದೆ. ಒಂಥರ ಸ್ಮೆಲ್ಲು, ತಲೆ ಸುತ್ತ ತರ. ನನ್ಗೆ ಸೊಳ್ಳೆ ಬತ್ತಿ ಸ್ಮೆಲ್ ಅಂದ್ರೆ ಇಷ್ಟ ಆಗಲ್ಲ ಫ್ರೆಂಡ್. ಚಿಕ್ಕ ವಯಸ್ಸಿಂದ ತಲೆ ನೋವು ಹಿಡ್ಕೊಬಿಡ್ತಿದೆ ಹಂಗೆ ಸ್ಮೆಲ್ಗೆ, ಒಂಥರ ಆಗ್ತಿರ್ತದೆ. ಸೊಳ್ಳೆಗಳೇ ಸಾಯ್ತವೆ. ನಾವು ಅಪ್ಪಿ ಒಂದು 20 ಸೊಳ್ಳೆ ಬತ್ತಿ ಹಚ್ಕೊಂಡು ರೂಮ್ ಲಾಕ್ ಮಾಡ್ಕೊಬಿಟ್ರೆ ನಾವು ಸತ್ತು ಸೊಳ್ಳೆ ಆಗ್ಬಿಡ್ತೀವಲ್ಲ ಬೆಳಗ್ಗೆ ಅಷ್ಟೇ. ನೋಡು ಒಂದು ಸೊಳ್ಳೆ ಬತ್ತಿ ಅದು ಇಷ್ಟುದ ಹಚ್ಚಿದೀನಿ ಅಷ್ಟೇ ಫ್ರೆಂಡ್ಸ್. ನನಗೆ ಸ್ಮೆಲ್ ಇಷ್ಟ ಆಗಲ್ಲ ಅಂತ ಅದೇನೇ ತಲೆಯೆಲ್ಲ ಗಿರ್ರಂತೈತೆ ನನಗೆ. ಇನ್ನು ಅಷ್ಟು ಹಚ್ಕೊಬಿಟ್ರೆ ಮುಗೀತು. ಯಮ್ಮನ ಜೊತೆ ಸೊಳ್ಳೆ ಹೊಡ್ಕೊಂಡು ಕುತ್ಕೋಬೇಕಾಗ್ತೈತೆ ಮೇಲ್ಗಡೆ. ಫ್ರೂಟ್ಸ್ ತಗೋ ಪಪ್ಪಿ. ಅದೆಲ್ಲ ತರಲ್ಲ ಫ್ರೆಂಡ್ಸ್ ನಾವು. ಫ್ರೂಟ್ಸ್ ಮಾತ್ರ ತರಲ್ಲ ಶಿವಕುಮಾರ್. ನೋಡಿದಿರಾ ಇಷ್ಟು ದಿನದಲ್ಲಿ ವಿಡಿಯೋದಲ್ಲಿ ಫ್ರೂಟ್ಸ್ ಶಿವ ತಂದಿದ್ದು ನೋಡಿದಿರಾ? ಅವ್ರೂರಿಂದ ಬರ್ಬೇಕಾದ್ರೆ ಮರಳವಾಡಿಯಲ್ಲಿ ಕಡಿಮೆ ರೇಟಿಗೆ ಫ್ರೂಟ್ಸ್ ಸಿಗ್ತೈತೆ ಫ್ರೆಂಡ್ಸ್. ಮರಳವಾಡಿಲಿ 100 ರೂಪಾಯಿ, ಒಂದ್ 200 ರೂಪಾಯಿ ಕೊಟ್ರೆ ಜಾಸ್ತಿ ಹಣ್ಣುಗಳು ಬರ್ತವೆ. ಇಲ್ಲಿ ಆದ್ರೆ 500 ರೂಪಾಯಿ ಬೇಕು ಅಷ್ಟು ಹಣ್ಣು ತಗೊಳಕ್ಕೆ. ತಗೊಬಂದ್ರೆ ಹಂಗೆ ಬರ್ತೈತೆ. ಅದಕ್ಕೆ ನನ್ಗೆ ಸುಸ್ತಾಗೋದು ಜಾಸ್ತಿ ಹಣ್ಣುಗಳು ತಿಂದೆ. ಅದಕ್ಕೂ ಮುಂಚೆ ನನ್ಗೆ ಯಾಕೆ ಈ ತರ ಹೆಲ್ತ್ ಅಪ್ಸೆಟ್ ಆಗ್ತೈತಂದ್ರೆ ರೆಸ್ಟ್ ಇಲ್ಲ ಫ್ರೆಂಡ್ಸ್. ನಿದ್ದೆ ಓನ್ಲಿ ಬರೀ ಒಂದ್ 4 ಅವರ್ 5 ಅವರ್ ಅಷ್ಟೇ ನಿದ್ದೆ ಮಾಡ್ತಾ ಇದ್ದೀನಿ. ಮ್ಯಾಕ್ಸಿಮಮ್ ಒಂದು 6 ಅವರ್ 7 ಅವರ್ ನಿದ್ದೆ ಮಾಡ್ಬೇಕಲ್ಲ ಮನುಷ್ಯ. ಎಷ್ಟು ದಿನ ಅಂತ ನಿದ್ದೆ ಕೊಡೋದು? ಅದು ಇದು ಎಲ್ಲ ಎತ್ತಾಕೊಂಡು ನಾನು ಹಿಂಗಾಗ್ಬಿಟ್ಟೆ. ಅದಕ್ಕೆ ಒಂದ್ 2 ದಿನ 3 ದಿನ ಗ್ಯಾಪ್ ತಗೋಬಿಡ್ತೀನಿ. ಇಲ್ಲಾಂದ್ರೆ ತಲೆ ಓಡಲ್ಲ, ತಲೆ ಫುಲ್ ಹಿಡ್ಕೊಬಿಡ್ತಿದೆ. ವಿಡಿಯೋ ಮಾಡಕ್ಕಾಗಲ್ಲ, ಎಡಿಟ್ ಮಾಡಕ್ಕಾಗಲ್ಲ, ಹುಷಾರ್ ತಪ್ಪಿಬಿಟ್ರೆ. ತರಕಾರಿಯನ್ನು ಆದಷ್ಟು ಸಣ್ಣವಾಗಿ ಕಟ್ ಮಾಡ್ಕೋಬೇಕು. ಆಗ ಬೇಗ ಬೇಯ್ತೈತೆ, ಸಿಲಿಂಡರ್ ಸೇವ್ ಆಗ್ತೈತೆ, ಎನರ್ಜಿ ಸೇವ್ ಆಗ್ತೈತೆ. ಖಾರನೇ ಇಲ್ಲ. ಮೊನ್ನೆ ಸಮೋಸ ಹಾಕಿರ್ಲಿಲ್ಲ, ಇಲ್ಲ ಘಾಟ್ ಐತಷ್ಟೇ. ಎಣ್ಣೆಗೆ ಫ್ರೈ ಮಾಡಿದ್ರೆ ಕ್ಯಾಪ್ಸಿಕಮ್ ಖಾರನೇ ಇರಲ್ಲಪ್ಪಿ. ಕ್ಯಾಪ್ಸಿಕಮ್ ಅಲ್ಲಿ ಇನ್ನೊಂದ್ ಏನಾರ ರೆಸಿಪೀಸ್ ಕಂಡಿಡಿದೀನಿ. ಫ್ರೆಂಡ್ಸ್ ಇಲ್ಲಿ ಬಟಾಣಿ ಕಡಲೆಕಾಳು ನೆನೆಸಿರೋದು, ಕೊತ್ತಂಬರಿ, ತೆಂಗಿನಕಾಯಿ ತುರಿ, ಬೀನ್ಸು, ಹಸಿಮೆಣಸಿನಕಾಯಿ, ಈರುಳ್ಳಿ, ಟೊಮೊಟೊ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಜಜ್ಕೋಬೇಕು, ಕ್ಯಾರೆಟ್ ಮತ್ತೆ ಕ್ಯಾಪ್ಸಿಕಮ್ ಇಷ್ಟು ತಗೊಂಡಿದ್ದೀನಿ.
ನಾನ್ ಸ್ಟಿಕ್ ಬಾಣಲಿ ಇಟ್ಕೊಂಡು ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅಂದಾಜ್ ಮೇಲೆ ಒಂದು ಲವಂಗ, ಒಂದು ಚಕ್ಕೆ, ಸ್ವಲ್ಪ ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ಗೆ ಇರಲಿ ಅಂದ್ಬಿಟ್ಟು. ಆಮೇಲೆ ಹಸಿಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಅದು ಚಿಟಪಟ ಎಲ್ಲ ಸಿಡಿದ ಮೇಲೆ ಆಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು, ಈರುಳ್ಳಿ ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೇ ಫಸ್ಟ್ ಟೈಮ್ ಹೊಸ್ದಾಗಿ ಟ್ರೈ ಮಾಡ್ತಿರೋದು. ರೊಟ್ಟಿಗಳಿಗೆ ಸ್ವಲ್ಪ ತೆಳ್ಳಗಿದ್ರೆ ಗೊಜ್ಜು ಚೆನ್ನಾಗಿರಲ್ಲ, ಹಂಗಾಗಿ ಸ್ವಲ್ಪ ಪಲ್ಯ ಥರ ಮಾಡ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಒಂದು ಸಣ್ಣ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಬಟಾಣಿಗೆ ಜಾಸ್ತಿ ಟೊಮೊಟೊ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ, ಹಂಗಾಗಿ. ಆಮೇಲೆ ತರಕಾರಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಈಗಲೇ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಬಟಾಣಿನೂ ಕಡಲೆಕಾಳು ಹಾಕ್ಕೊಂಡೆ. ಇದು ವಿಸಿಲ್ಗೆ ಹಾಕ್ಕೊಂಡ್ರೂ ಬೇಗ ಆಗುತ್ತೆ. ನಾನು ಹಂಗೆ ಫ್ರೈ ಮಾಡ್ಕೊಳ್ಳುವ ಅಂದ್ಬಿಟ್ಟು ತಟ್ಟೆ ಮುಚ್ಚಿ ಬೇಯಿಸ್ಕೊಂಡೆ. ಆಮೇಲೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಬೇಯಿಸ್ಕೊಂಡೆ. 10 ನಿಮಿಷಕ್ಕೆ ಬೆಂದ್ಕೊಬಿಡ್ತು. ಆಮೇಲೆ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ನೆನೆಸ್ಕೊಂಡ್ರೆ ಬೇಗ ಬೆಂದ್ಕೊಬಿಡುತ್ತೆ ಕಾಳುಗಳು ಅಷ್ಟೇ. ನಾವು ವಿಸಿಲೇ ಹಾಕಬೇಕು ಅಂತೇನಿಲ್ಲ. ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಬಿಟ್ರೆ ಸಾಕು, ಬೆಂದ್ಕೊಬಿಡುತ್ತೆ. ಮಸಾಲೆ ಎಲ್ಲ ಚೆನ್ನಾಗಿ ಬಂದಮೇಲೆ ಕೊಬ್ಬರಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂಥರ ಹೊಸ್ದಾಗಿ ಮಾಡಬೇಕಾದ್ರೇ ಸ್ಮೆಲ್ ಘಮ ಘಮ ಅಂತ ಇತ್ತು. ಒಂಥರ ಹೊಸ ರೀತಿ ರೆಸಿಪಿ ಥರ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಇಷ್ಟೇ ಸಿಂಪಲಾಗಿ ತರಕಾರಿ ಬಟಾಣಿ ಪಲ್ಯ ಸೂಪರಾಗಿ ರೆಡಿ ಆಗಿಬಿಡ್ತೈತೆ. ಅದನ್ನು ಸೈಡ್ಗಿಟ್ಟು ಆಮೇಲೆ ರೊಟ್ಟಿ ಹಾಕೊಳ್ಳೋಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನಗನ್ನಿಸ್ತು ಇದು ಎಲ್ಲ ರೆಸಿಪಿಗೂ ಚೆನ್ನಾಗಿರುತ್ತೆ ಪಲ್ಯ ಅಂತ. ರೊಟ್ಟಿ, ಚಪಾತಿ, ಪೂರಿ, ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅನಿಸ್ತು. ಅಂದರೆ ಮಸಾಲೆ ಥರ ಇರುತ್ತಲ್ಲ, ಹಾಗಾಗಿ ರೊಟ್ಟಿಗೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಮಾಡಬೇಕಾದ್ರೆ ಒಂದು ಸ್ವಲ್ಪ ಅನ್ನಿಸ್ತಾಯಿತ್ತು ಅಡ್ಜಸ್ಟ್ ಆಗುತ್ತಾ ಇಲ್ಲ ಅಂತ. ಅದಕ್ಕೆ ಒಂದು ಸ್ವಲ್ಪ ರೊಟ್ಟಿನ ತೆಳ್ಳಗೆ ಮಾಡಿಕೊಂಡೆ. ಮಂದಕ್ಕೆ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ, ತೆಳ್ಳಗೆ ಮಾಡಿಕೊಂಡ್ರೆ ಸ್ವಲ್ಪ ಚಪಾತಿ ಥರ ಬರುತ್ತೆ ಅಂದ್ಬಿಟ್ಟು. ಗೋಧಿ ಹಿಟ್ಟು ರೊಟ್ಟಿ ಮಾಡ್ಕೊಳ್ಳೋಕ್ಕೆ ಗೊತ್ತಾಗಲಿಲ್ಲ ಅಂದರೆ ದೋಸೆ ಹಿಟ್ಟು ಥರ ಕಲಿಸ್ಕೊಬಿಟ್ಟು ಈ ಥರ ದೋಸೆ ಹಿಟ್ಟು ಹೆಂಗೆ ಮಾಡ್ಕೊಳ್ತೀವಿ ಹೆಂಚು ಮೇಲಕ್ಕೆ ಆ ಥರನೇ ಮಾಡ್ಕೊಬೋದು. ದೋಸೆ ಥರನೇ ಬರ್ತೈತೆ. ಆದರೂ ಈ ಥರ ರೊಟ್ಟಿ ಥರ ಮಾಡ್ಕೊಂಡ್ರೆ ಟೇಸ್ಟೇ ಬೇರೆ ಇರ್ತೈತೆ. ಎಣ್ಣೆ ಹಾಕ್ತೇನೂ ಮಾಡ್ಕೋಬೋದು. ನಾನು ಸ್ವಲ್ಪ ಎಣ್ಣೆ ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿ ಮಾಡ್ಕೊಳುವ ಅಂತ ಅನ್ನಿಸ್ತು. ಆಮೇಲೆ ಶಿವ ಈಗಲೇ ಬೆಳಗ್ಗೆಯಿಂದ ಚೆನ್ನಾಗಿ ತಿಂದು ಕಣ್ಣೂರಿ ಅಂತ ಇತ್ತು, ಈಟ್ ಜಾಸ್ತಿ ತುಪ್ಪ, ಹಂಗಾಗಿ ಸ್ವಲ್ಪ ಎಣ್ಣೆನೇ ಹಾಕಿ ಮಾಡಿಕೊಂಡೆ. ಬೆಣ್ಣೆ ಹಾಕಿನೂ ಮಾಡ್ಕೋಬೋದು. ಸೈಡ್ಗೆ ಬೆಣ್ಣೆ ಕೊಟ್ಬಿಡೋಣ ಅಂತೂ. ಈ ಥರ ಹೊಸ ಹೊಸ ಐಡಿಯಾಗಳು ಏನೇನೋ ಬರ್ತಾಯಿತ್ತು ತಲೆಗೆ. ಬೇಡ ಮಾಮೂಲಿ ಥರ ಮಾಡೋಣ, ಆಮೇಲೆ ಏನು ಬೇಕಾದರೂ ತುಪ್ಪ ಬೆಣ್ಣೆ ಏನೋ ಸೈಡ್ಗೆ ಹಾಕ್ಕೊಂಡು ತಿನ್ಕೋಬೋದು ಅಂತ. ಹೆಂಚಿಗೆ ಮಧ್ಯಾಹ್ನ ಉರಿ ತಗೊಳ್ಳೋದ್ರಿಂದ ಈ ಥರ ಸೈಡಲ್ಲಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿ ರೊಟ್ಟಿ, ತರಕಾರಿ ಪಲ್ಯ, ಬೆಣ್ಣೆ ತಿಂದರೆ ಒಳ್ಳೇದು. ತಿನ್ನಪ್ಪ, ಫೋಟೋ ತಗೋತೀನಿ. ಹೆಂಗೆ ತಪ್ಪಿ? ಸೂಪರ್. ನಮ್ಮ ರೊಟ್ಟಿ ಬೇಯ್ತಿದೆ. ಬೆಣ್ಣೆ ಬೇಡಪ್ಪಿ, ದಪ್ಪ ಆಗ್ಬಿಡ್ತೀನಿ. ಇವಾಗಲೇ ಬೆಣ್ಣೆ ಮುದ್ದೆ ತರ ಇದೀನಿ. ಕಮ್ಮಗೈತಲ್ಲ ಬೆಣ್ಣೆ ಜೊತೆ. ಛೇ, ಬೆಣ್ಣೆ ಎತ್ತಿಕ್ಬೇಕಾಯ್ತು ನಾನು ಜಾಸ್ತಿ. ಇನ್ನು ಸೂಪರ್ ಆಯ್ತಪ್ಪ ಬೆಣ್ಣೆ ಜೊತೆ, ಅಲ್ಟಿಮೇಟ್. ಬೆಣ್ಣೆ ಜೊತೆ ಚೆನ್ನಾಗೈತಪ್ಪಿ. ನಾನು ಅನ್ಕೊಂಡಿರ್ಲಿ ಎಷ್ಟು ಚೆನ್ನಾಗೈತೆ ಅಂತ. ಮೊದ್ಲೇ ನಾನು ಬೆಣ್ಣೆ ಟೇಸ್ಟ್ ನೋಡಿದ್ರೆ ತುಪ್ಪ ಮಾಡ್ತಾನೆ ಇರಲಿಲ್ಲ. ಬೆಣ್ಣೆ ತಿನ್ಬೋದಿತ್ತು ನಾವಿಬ್ರು. ಸೂಪರ್ ಆಯ್ತಾ? ರೊಟ್ಟಿ ಬೆಣ್ಣೆನೇ ತಿಂದೆ ಫ್ರೆಂಡ್ಸ್, ನಾನು ಪಲ್ಯನೇ ತಿಂದಿಲ್ಲ, ಅಷ್ಟು ಚೆನ್ನಾಗಿತ್ತು. ಶಿವಕುಮಾರ್ ಆಚೆ ಏನೋ ಕುತ್ಕೊಂಡು ಪ್ರೇತಾತ್ಮಗಳ ಜೊತೆ ಮಾತಾಡ್ತೈತೆ. ಅಪ್ಪಿನ ಮೇಲೆ ಬೆಣ್ಣೆ ಕರಗ್ಸಲ್ಲ ನಾನು, ಬರೀ ತುಪ್ಪ ಮಾಡಲ್ಲ, ಬೆಣ್ಣೆನೇ ಮಾಡೋಣ ತಿನ್ನೋಣ. ಸೂಪರ್ ಆಗಿತ್ತು. ಬಾಪಿ ಮನೆ ಹೊರಕ್ಕೆ ಫ್ರೆಂಡ್ಸ್, ನನ್ಗೊಂದು ಅರ್ಥ ಆಯ್ತು ಶ್ರೀಕೃಷ್ಣ ಯಾಕೆ ಬೆಣ್ಣೆನ ತಿಂತಾ ಇದ್ರು ಅಂತ. ಇಷ್ಟು ಟೇಸ್ಟ್ ಆಗಿರೋದಕ್ಕೆ ತಿಂದಿದ್ದು. ನನ್ನ ದೇವರನ್ನೇ ಫ್ರೆಂಡ್ಸ್, ಇದು ಸುಳ್ಳು ಅನ್ಕೋಬೋದು ಕೆಲವರು. ಚಿಕ್ಕ ವಯಸ್ಸಿಂದ ನಾನು ಬೆಣ್ಣೆನೇ ತಿಂದಿರ್ಲಿಲ್ಲ. ಆಮೇಲೆ ಶಿವಾಗ ಹಾಕೊಟ್ನಲ್ಲ, ಆಮೇಲೆ ನೋಡೋಣ ಟೇಸ್ಟ್ ಹೆಂಗಿರ್ತೈತೆ. ನಾನು ಅನ್ಕೊಂಡೆ ಜಿಡ್ ಆಗಿರ್ತೈತೆ, ತಿನ್ನಕ್ಕಾಗಲ್ಲ ಅಂತ. ಸಖತ್ತಾಗೈತೆ. ಇನ್ಮೇಲೆ ಶಿವಾಗಿಂತ ಮುಂಚೆ ನಾನೇ ತಿಂದು ಹಾಕ್ಬಿಡ್ತೀನಿ. ಅಷ್ಟು ಚೆನ್ನಾಗೈತೆ, ಸಖತ್ತಾಗಿತ್ತು. ಪತಿ ದೇವರಿಂದ ಪತ್ನಿಗೆ ದೃಷ್ಟಿ ತೆಗೆಯುವ ವಿಧಾನ, ಅದು ದೇವ್ರ ಫೋಟೋದ ಕಡೆ ಪರಕೆ ತೋರಿಸ್ಕೊಂಡು. ನೋಡಕ್ ಆಗ್ತಾ ಇಲ್ಲ ಒಂದ್ ಕಣ್ಣಲ್ಲಿ. ಸುಮ್ನೆ ಅಲ್ಲಪ್ಪಿ, ಹೊಟ್ಟೆ ಊದ್ಕೊಂಡೈತೆ ಅದಕ್ಕೆ.
ಇವಾಗ ಪಟ್ ಪಟ ಅಂದಿಲ್ಲ ಅಂದ್ರೆ ನಾನು ಸುಳ್ಳು ಹೇಳ್ತೀನಿ ಅಂತ ಸಾಕ್ಷಿ ನಮ್ ಫ್ರೆಂಡ್ಸ್ ಅವ್ರೆ. ಅಷ್ಟೊತ್ತಲ್ಲಿ ಕಂಡಿ ನೋಡ್ಬಾರ್ದು. ಪಟ್ ಪಟ್ ಅಂದಿಲ್ಲ ಅಂದ್ರೆ ನಾನು ಸುಳ್ಳು ಹೇಳಿದೀನಿ ಅಂತ ಅಪ್ಪಿ ನೋಡೇ ಬಿಡೋಣ. ಇದು ಎಡ ಕಡೆ. ಅಯ್ಯಪ್ಪ ನಗಕ್ ಆಗ್ತಿಲ್ಲ, ಹೊಟ್ಟೆ ಎಲ್ಲ ಒಂಥರ ಗುಳುಗುಳು ಅಂತೈತೆ. ಅಪ್ಪಿ ಇವಾಗ ನಿಜ ಹೇಳು, ಸುಳ್ಳು ಹೇಳದ್ ನಾ ದೃಷ್ಟಿ ತೆಗಿಯಕ್ಕೆ. ನನ್ ತೆಗಿ ನಂಗೂ ಆಯ್ತಾ? ಆಯ್ತಪ್ಪ ನಿಂಗೂ ತೆಗಿತೀನಿ. ಆಹಾ ಸುಮ್ನೆ ಪಟ ಪಟ ಅನ್ನಲ್ಲಪ್ಪಿ, ಬೇಕಾ ಟೆಸ್ಟ್ ಮಾಡು ನೀನ್ ಯಾವ ತರ. ಬಿಲ್ಡಪ್ ರಜಾ ವಿಶ್ ಮಾಡೋಣ ಇದೆ ಖುಷಿಗೆ. 3 ದಿನ ಆಯ್ತು ನಮ್ ಫ್ರೆಂಡ್ಸ್ ವಿಶ್ ಮಾಡಿ. ಇದೇನಪ್ಪಿ ಇನ್ನು ಜನ್ಮದಲ್ಲಿ ದೃಷ್ಟಿ ಆಗ್ಬಾರ್ದು. ನನ್ಗೆ ಗೊತ್ತಿಲ್ಲ ಇರೋದು. ಈಗ ವಿಶಿಂಗ್ ಟೈಮು ಫ್ರೆಂಡ್ಸ್. 3 ದಿನದಿಂದ ಯಾರಿಗೂ ವಿಶ್ ಮಾಡ್ಲಿಲ್ಲ, ಕೆಲವ್ರು ಬರ್ತ್ಡೇಗೆಲ್ಲ ವಿಶ್ ಮಾಡಕ್ಕಾಗಿಲ್ಲ. ಸಾರಿ ಫಾರ್ ಲೇಟ್ ವಿಶಸ್ ಫ್ರೆಂಡ್ಸ್, ಏನು ಅನ್ಕೋಬೇಡಿ. ರೇಖಾ ಸಿಸ್ಟರ್ ಹಾಯ್. ಹಾಯ್. ಬೇಬಿ ತುನಿಶಾ ಹಾಯ್. ಹಾಯ್. ಭಾಗ್ಯ ಸಿಸ್ಟರ್ ಹಾಯ್. ಹಾಯ್. ವಿಶಾಲ ಹಾಯ್. ಹಾಯ್. ಸಾನ್ವಿ ಹಾಯ್. ಹಾಯ್. ದೊರೆ ರೂಪಾ ಸಾನ್ವಿ ಮೂವರ್ಗೂ ಹಾಯ್. 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 ಮಮತಾ ಸುರೇಶ್, ವಿಕಾಸ್ ಅಥರ್ವ್ ಹಾಯ್. ಹಾಯ್. ನಾಗೇಶ್ ಅವ್ರದ್ದು ಬರ್ತಡೆ, ವಿಶ್ ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ. ಕಾವ್ಯ ಅವ್ರದ್ದು 7ನೇ ತಾರೀಕು ಬರ್ತಡೆ, ಸಾರಿ ಫಾರ್ ಲೇಟ್ ವಿಶಸ್. ಹ್ಯಾಪಿ ಬರ್ತಡೆ. ಪವಿತ್ರ ಸಿಸ್ಟರ್ ಹಾಯ್. ಹಾಯ್. ಖುಷಿ ಸಿಸ್ಟರ್ ಹಾಯ್. ಹಾಯ್. ಶರಣ್ಯ 7ನೇ ತಾರೀಕು ಬರ್ತಡೆ, ಹ್ಯಾಪಿ ಬರ್ತಡೆ. ಸುಷ್ಮಾ ಅವ್ರದ್ದು 8ನೇ ತಾರೀಕು ಬರ್ತಡೆ, ಹ್ಯಾಪಿ ಬರ್ತಡೆ. ಗೀತಾ ಸಿಸ್ಟರ್ ಹಾಯ್. ಹಾಯ್. ಸರು ಅವರು ಹಾಯ್ ಪುಣೆಯಿಂದ. ಹಾಯ್. ಚಿಂಟು ಸಿಂಧು ಹಾಯ್. ಹಾಯ್. ಉಮೇಶ್ ಶೆಟ್ಟಿ ಅವರೇ ಹಾಯ್. ಹಾಯ್. ಸುಮಾರ್ ಷಣ್ಮುಖಾನಂದ್ ಅವ್ರಿಗೆ ಹಾಯ್. ಹಾಯ್. ಭಾನು ಮಧು ಹಾಯ್ ಮಕ್ಕಳ. ಹಾಯ್. ನೇತ್ರ ಸಿಸ್ಟರ್ ಹಾಯ್. ಹಾಯ್. ಎಲ್ಲರಿಗೂ ಹಾಯ್, ಸಾರಿ ಫಾರ್ ಲೇಟ್ ವಿಶಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್, ಗುಡ್ ನೈಟ್.